ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನೆಲ್. ಸೊ ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ನೀವು ನೋಡಬಹುದು, ಒಂದು ಹೊಸ ರೀತಿಯ ಅಲೆನೇ ಸೃಷ್ಟಿಯಾಗಿರುವಂಥದ್ದು. ಒಂದು ಸಸ್ಪೆನ್ಸ್, ಥ್ರಿಲ್ಲರ್, ಕ್ರೈಮ್ ಈ ರೀತಿ ಸಿನಿಮಾಗಳ ಮಧ್ಯ ಒಂದು ಹಾಸ್ಯದ ಕಥೆಯನ್ನು ಇಟ್ಕೊಂಡು ಒಂದು ಹೊಸ ಚಿತ್ರತಂಡ ತೆರೆ ಮೇಲೆ ಬರಲಿಕ್ಕೆ ರೆಡಿ ಆಗಿದೆ. ಇಟ್ ಇಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ರಾಣಿ. ಸೊ ಈ ಚಿತ್ರತಂಡ ಇವತ್ತು ನಮ್ಮೊಟ್ಟಿಗಿದೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಾಗಿ ಚಿತ್ರದ ನಾಯಕ ನಟಿಯಾಗಿರುವಂತಹ ಪಾರ್ವತಿ ಅಯ್ಯರ್ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಯ್. ಅಂಡ್ ಹಾಗೆ ಈ ಒಂದು ಚಿತ್ರದ ನಾಯಕ ನಟ ಆಗಿರುವಂತಹ ದೀಪಕ್ ಸುಬ್ರಹ್ಮಣ್ಯ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಗೆ ಚಿತ್ರದ ನಿರ್ದೇಶಕರಾಗಿರುವಂತಹ ಮಧುಚಂದ್ರ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಅಂಡ್ ಹಾಗೆ ಈ ಚಿತ್ರದ ಒಂದು ಸ್ಪೆಷಲ್ ರೋಲ್ನ ಪ್ಲೇ ಮಾಡ್ತಾ ಇರುವಂತಹ ಶ್ರೀವತ್ಸ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಹೆಲೋ, ವೆಲ್ಕಮ್ ಟು ದ ಶೋ. ಹಾಯ್, ನಮಸ್ಕಾರ. ಓಕೆ, ಸೊ ಹೇಗಿದ್ದೀರಾ ಎಲ್ಲರೂ ಕೂಡ? ನಾವೆಲ್ಲ ಸೂಪರ್ ಆಗಿದ್ದೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಓಕೆ, ಈಗ ದೀಪಕ್ ಸರ್, ರಂಗಭೂಮಿ, ಅಲ್ಲಿಂದ ಸೀರಿಯಲ್, ಅಲ್ಲಿಂದ ಮೂವಿ, ಹೇಗಿದೆ ಈ ಒಂದು ಜರ್ನಿ? ಇಲ್ಲ, ಮಧ್ಯೆ ಮಿಸ್ ಮಾಡಿದ್ರಿ ನೀವು. ರಂಗಭೂಮಿ, ಸಿನಿಮಾ, ಸೀರಿಯಲ್. ಓ, ಸಿನಿಮಾ ಆದ್ಮೇಲೆ ಧಾರಾವಾಹಿ. ಓಕೆ, ಅಂದ್ರೆ ಐ ಥಿಂಕ್ ಎಲ್ಲರೂ ಪ್ರೋಗ್ರೆಸ್ ಮಾಡುವಂತಹ ಒಂದು ಡೈರೆಕ್ಷನ್ ನ್ಯಾಚುರಲಿ ಅದಾಗಿರುತ್ತೆ. ಅಂದ್ರೆ ರಂಗಭೂಮಿಗೆ ಒಂದು ಅಡಿಪಾಯ ಸಿಗುತ್ತೆ. ಆ ಅಡಿಪಾಯದ ಮೇಲೆ ಬೇರೆ ಬೇರೆ ಕನಸಿನ ಬಿಲ್ಡಿಂಗ್ಸ್ ನಾವು ಮಹಲ್ಗಳನ್ನು ಕಟ್ತೀವಿ ಅಂತ. ಸ್ಮಾಲ್ ಸ್ಕ್ರೀನ್ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಇದನ್ನ 11ನೇ ಸಿನಿಮಾ, ಪ್ರಾಯಶಃ 11 ಸಿನಿಮಾದಲ್ಲೂ ನನಗೆ ದಕ್ಕದೇ ಇದ್ದಂತಹ ಒಂದು ಪ್ರಶಂಸೆ ನನಗೆ ಸೀರಿಯಲ್ ಮೂಲಕ ಸಿಕ್ಕಿದೆ. ಬಟ್ ಥಿಯೇಟರ್ ಕಂಟಿನ್ಯೂಸ್, ಅದು ನನ್ನ ಜೀವನದ ಅವಿಭಾಜ್ಯ ಅಂಗ. ಸೊ ಅದನ್ನು ಕಂಟಿನ್ಯೂ ಆಗ್ತಾ ಇದೆ. ಸೊ ಮೂರಲ್ಲೂ ಕೆಲಸ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದೆ. ಓಕೆ, ಸೂಪರ್. ಸೊ ಹಾಗೆ ಪವಿತ್ರ ಅವರು, ಸೊ ಈ ಒಂದು ಸಿನಿಮಾದಲ್ಲಿ ನೀವು ನೋಡ್ಬೋದು ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಕೆಲಸವನ್ನ ಮಾಡಿ ಈಗ ಕನ್ನಡ ಸಿನಿಮಾಕ್ಕೆ ನೀವು ಮಾಡ್ತಾ ಇರುವಂಥದ್ದು. ಹೇಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಅಂತ? This is a very nice movie, very special movie and a very great script. Okay. So for me, I choose movies according to the script. So I think in any language, I like all languages, it's just about a good script, a good team. And I've already worked in a Kannada movie with Madhuchandra sir before. So Vasco da Gama. Yeah. So when he called me for this movie and he told me the script, I found it very, very interesting. And that's the reason I was doing this project. Okay. So of course, if I get more scripts with good, content, scripts and good content, yes, I would love to do. So the language doesn't matter. ಓಕೆ, ಸೊ ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್ ಅಂತ ಹೇಳ್ತಿದ್ದಾರೆ. ಸೊ ಕಂಟೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಮಧುಚಂದ್ರ ಸರ್, ಈ ಒಂದು ಸಿನಿಮಾ ಕತೆ ಹುಟ್ಟಿದ್ದು ಹೇಗೆ ಹುಡ್ಕೊಳ್ತೇವೆ ಒಂದು ಕತೆ ಆ್ಯಕ್ಚುಲಿ ಅಂತ? ಇದು ನನ್ನ ಕಾಲೇಜ್ ಡೇಸಲ್ಲಿ ಇದ್ದಾಗ ನನ್ನ ಫ್ರೆಂಡು ಒಬ್ಬನಿಗೆ ಈ ಥರ ಇಂಟ್ರೆಸ್ಟ್ ಇತ್ತು. ಮಿಮಿಕ್ರಿ ಮಾಡ್ತಾ ಇದ್ದ, ಹೀರೋ ಆಗಬೇಕು ಆ ಥರ ಎಲ್ಲ ಇಂಟ್ರೆಸ್ಟ್ ಇತ್ತು. ಸೊ ಅವರ ಫಾದರ್ಗೆ ಅವನು ಇಂಜಿನಿಯರ್ ಆಗಬೇಕಂತಲೇ ಇಂಟ್ರೆಸ್ಟ್ ಇತ್ತು. ಸೊ ಇವರೆಲ್ಲ ಮಿಮಿಕ್ರಿ ಮಾಡ್ತಾಯಿದ್ರು, ಸ್ಟೇಜ್ ಮೇಲೆ ಬೈದು ಮಾಡಿ ಎಳ್ಕೊಂಡು ಹೋಗ್ತಾಯಿದ್ರು ಆ ಥರ. ಆವಾಗ ಇವನು ಈಗ ಅವ್ರ ಅಪ್ಪನಿಗೆ ಕಾಣ್ದಂಗೆ ಕದ್ದು ಏನಾರು ಫಿಲಮ್ ಇಂಡಸ್ಟ್ರಿಗೆ ಹೋಗಿ ಅವ್ನು ಹೀರೋ ಆಗಬೇಕಂತಂದರೆ ಏನು ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಆವಾಗ ಇವನು ಈಗ ಅಪ್ಪನಿಗೆ ಗೊತ್ತಾಗ್ಬಿಟ್ಟುತ್ತೆ ಅಂತ ಬೇರೆ ಥರ ವೇಷ ಹಾಕ್ಕೊಂಡು ಹೋಗ್ಬೇಕಲ್ವಾ. ಸೊ ಹಂಗೆ ಮಾಡಿದ್ರೆ ಹೆಂಗಿರುತ್ತೆ, ಬೇರೆ ಥರ ವೇಷ ಹಾಕ್ಕೊಂಡು ಹೋಗ್ಬೇಕಾದ್ರೆ ಈಗ ಹುಡುಗರು ಬಂದು ಹುಡುಗಿ ಥರ ವೇಷ ಹಾಕ್ಕೊಂಡು ಹೋದ್ರೆ ಏನಾಗುತ್ತೆ, ಆ ಹುಡುಗಿ ಥರ ವೇಷ ಹಾಕ್ಕೊಂಡು ಚಾನ್ಸ್ ಕಲಿತಾ ಇರ್ಬೇಕಾದ್ರೆ ಯಾರೋ ಹುಡುಗಿ ಪಾತ್ರನೇ ಕೊಟ್ಟರೆ ಹೇಗಿರುತ್ತೆ, ಆ ಪಾತ್ರ ಹೀರೋಯಿನ್ ಆಗಿ ಕ್ಲಿಕ್ ಆಗಿಬಿಟ್ರೆ ಹೇಗಿರುತ್ತೆ. ಸೊ ಈ ಥರ ಬಿಲ್ಡ್ ಮಾಡ್ತಾ ಡೆವಲಪ್ ಆಗೋದಂಥ ಸ್ಕ್ರಿಪ್ಟ್. ಸೊ ಬೇಸಿಕಲಿ ರಿಯಲಿಸ್ಟಿಕ್ ಸ್ಟೋರಿನೇ ಹಾಗಾದ್ರೆ? ರಿಯಲಿಸ್ಟಿಕ್ ಎಳೆ ಇದು ಲೈಫ್ ಇದೆ ತೊಗೊಂಡಿದ್ದು. ಹಾಗೆಯೇ ನಾನು ತುಂಬ ಜನರನ್ನ ನೋಡ್ತಾ ಇದ್ನಲ್ಲ. ಈಗ ಏನಂತಂದರೆ, ಈಗ ನೀವು ಎಲ್ಲ ನೋಡ್ತಾ ಈಗ ನಮ್ಮ ಫಿಲಮ್ ಇಂಡಸ್ಟ್ರಿನೇ ತೊಗೊಂಡ್ರೆ ನೀವು ಇಲ್ಲಿ ಏನು ಹೀರೋ ಆಗೋಕ್ಕೆ ಅಂತ ಬಂದವರು ಲೈಟ್ ಬಾಯ್ ಆಗಿದ್ದಾರೆ, ಲೈಟ್ ಬಾಯ್ ಆಗಕ್ಕೆ ಬಂದವರು ಹೀರೋ ಆಗಿದ್ದಾರೆ, ಏನೋ ಆಗಕ್ಕೆ ಬಂದವರು ಏನೋ ಆಗಿದ್ದಾರೆ. ಸೊ ಇಟ್ಸ್ ತುಂಬ ಯಾರೂ ಅವ್ರು ಏನು ಆಗಬೇಕು ಅಂತ ಬಂದರು ಅದು ಆಗದೇ ಇರೋರೇ ಜಾಸ್ತಿ. ಸೊ ಏನು ಆಗಬೇಕು ಅಂತ ಬಂದರೂ ಅದು ಆಗದೆ ಬೇರೆ ಏನೋ ಆಗಿ ಡಿಸಪಾಯಿಂಟ್ಮೆಂಟಲ್ಲಿ ಒದ್ದಾಡ್ತಾ ಇರೋರೇ ಜಾಸ್ತಿ. ಖಂಡಿತ. ಸೊ ನೀವು ಯಾರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಅವರು ಇವರು ಎಷ್ಟೊಂದು ಜನರನ್ನ ನಾವು ನೋಡಿದ್ದೀವಿ. ಬೇರೆ ಬೇರೆ ಏರಿಯಾದ ಲೈಫಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರೋರು. ಎಷ್ಟೊಂದು ಜನ ಡಾಕ್ಟರ್ಸ್ಗಳಾಗಿರ್ತಾರೆ, ಅವ್ರು ಅಂದ್ಬಿಟ್ಟು ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆ ಅದು ಇಷ್ಟ ಆಯ್ತಂತೆ. ಬಟ್ ಈಗ ಅವ್ರಿಗೆ ಮಾಡೋಕ್ಕಾಗಲ್ಲ, ಅಂದರೆ ತುಂಬ ಜನಕ್ಕೆ ಆಗಲ್ಲ. ಬೇರೆ ಬೇರೆ ಪ್ರೆಷರ್ಸು, ಕಮಿಟ್ಮೆಂಟ್ಸು. ಸೊ ಅವರೊಂದು ಡಿಸಪಾಯಿಂಟ್ಮೆಂಟಲ್ಲಿ ಬದುಕ್ತಾ ಇರ್ತಾರೆ. ಆಮೇಲೆ ತುಂಬ ಜನ ಅವ್ರ ಕೆಲಸದಲ್ಲಿ ಅವ್ರು ಏನು ಎಕ್ಸಲೆಂಟ್ ಆಗಿಲ್ಲದೆ ಅವರು ತುಂಬ ಏನು ಮೀಡಿಯಾಕರ್ ಆಗಿ ಬದುಕ್ತಾ ಇರ್ತಾರೆ. ಯಾಕೆಂದರೆ ದೇ ಹ್ಯಾವ್ ನಾಟ್ ಫೌಂಡ್ ದೇರ್ ಟ್ರೂ ಪೊಟೆನ್ಷಿಯಲ್. ಸೊ
ನಮ್ಮ ಲೈಫಲ್ಲಿ ನಮ್ಗೆ ಏನು ಇಂಪಾರ್ಟೆಂಟು ಅದನ್ನು ಕಂಡುಹಿಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಫಸ್ಟ್ ನನಗೇನಾಗಬೇಕು, ನಾನು ಯಾವುದರಲ್ಲಿ ಎಕ್ಸಲೆಂಟ್ ಆಗಬಹುದು, ನಾವು ಪ್ಯಾಷನೇಟಾಗಿ ಇದ್ದರೆ ನಾನು ಎಕ್ಸಲೆಂಟ್ ಆಗಬಹುದು. ಸೊ ಅದನ್ನೇ ಮಾಡೋದಕ್ಕೆ ಎಷ್ಟೊಂದು ಅಡ್ಡಿ ಆತಂಕಗಳಿರುತ್ತೆ. ಅದೇ ನಮ್ಮ ಫ್ಯಾಮಿಲಿ. ಸೊ ನಮ್ಮ ಪೇರೆಂಟ್ಸೇ ಆ್ಯಕ್ಚುಲಾಗಿ ನಮಗೆ ಅಡ್ಡಿ ಆತಂಕಗಳು ಒಂದು ಸ್ಟೇಜಲ್ಲಿ. ಆಮೇಲೆ ಇನ್ಯಾರು ಸರ್ಕಮ್ಸ್ಟೆನ್ಸಸ್ ಅಂತ ನಾವೇನು ಕರಿತೀವಿ. ಸರ್ಕಮ್ಸ್ಟೆನ್ಸಸ್ ಅಂದರೆ ಮನುಷ್ಯರೇ ಅಲ್ಲ. ಸೊ ಅವರು ಎಲ್ಲ ನಮ್ಮ ಜೊತೆಗಿರೋರೇ ಆಗಿರ್ತಾರೆ, ಎಲ್ಲ ಹಿತಶತ್ರುಗಳೇ. ಅಂದರೆ ಸೊ ಏನು ಮಾಡೋಕ್ಕಾಗಲ್ಲ. ನಾವು ಆ ಥರ ಸೊಸೈಟಿನ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದೀವಿ. ಯಾರಿಗಾರು ಒಬ್ಬರಿಗೆ ಏನಾದ್ರು ಇಷ್ಟ ಅಂದರೆ ಅದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ. ಸೊ ಅದೇ ಥರ ಹಂಗೆ ಬಿಲ್ಡ್ ಆಗಿದೆ ನಮ್ಮ ಸೊಸೈಟಿ. ನಾವು ಬಿಲ್ಡ್ ಮಾಡಿದ್ದೀವಿ. ಇದು ಈ ಅಂಡರ್ ಕರೆಂಟೇ ನಮ್ಮ ಸಿನಿಮಾದ ಕಾನ್ಸೆಪ್ಟು. ಸೊ ಇದ್ರೊಳಗಡೆ ಒಂದು ಪೇಯ್ನ್ ಇದೆಯಲ್ವಾ, ಎಲ್ರಿಗೂ ಆ ಪೇಯ್ನ್ ಇದೆಯಲ್ಲ, ಆ ಪೇಯ್ನಿಂದ ಕಾಮಿಡಿ ಬರುತ್ತೆ. ಸೊ ಇಲ್ಲಿ ಈ ಮೇನ್ ಕ್ಯಾರೆಕ್ಟರ್ಗೆ ಆ ಪೇಯ್ನ್ ಇದೆ. ಸೊ ಅವನು ಆ ಥರ ಇಲ್ಲ, ನಮ್ಮಪ್ಪ ಇದು ಮಾಡಿದ್ರು ನಾನು ಆಗಲೇಬೇಕು ಅಂತ ಯಾರೋ ಒಬ್ಬ ಹುಡುಗ ಹೋದಾಗ ಅವನು ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಗೆ ಹೋದರೆ ಏನಾಗುತ್ತೆ? ಸೊ ಅವ್ನು ಹೀರೋ ಆಗಬೇಕು ಅಂತ ಅವ್ನು ಹೀರೋಯಿನೇ ಆಗಿಬಿಡುವಂಥ ಪರಿಸ್ಥಿತಿ ಬರುತ್ತೆ. ಆ ಅಪ್ಪನಿಗೆ ಎದುರ್ಕೊಂಡು ಇದರಲ್ಲಿ ಅದು ಅಪ್ಪನ ಕಾಂಟ್ರಿಬ್ಯೂಷನ್ ಇದೆ ಕೊನೆಗೆ. ಸೊ ಮಗ ಹೀರೋ ಆಗದೆ ಹೀರೋಯಿನ್ನೇ ಆಗಿ ಅವನು ಅವನು ಹೀರೋಯಿನ್ ಆದರೂ ಕೂಡ ಅದು ನೋಡೋರು ಕಾಮಿಡಿ ಅವನು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅವನು ಒಳಗಡೆ ಅವನು ಹೀರೋ ಆಗಬೇಕು ಅಂತ ಬಂದಿದ್ದಾನೆ. ಸೊ ಇದೆಲ್ಲ ಇದೆ ಮೂವಿನಲ್ಲಿ. ಆ ಪೇಯ್ನು ಇದು ನಾಟ್ ಜಸ್ಟ್ ಸಿಂಪಲ್ ಕಾಮಿಡಿ ಮೂವಿ ಥರ ಅಲ್ಲ. ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ರಿಯಲ್ ಲೈಫ್ ಅಲ್ವಾ ಇದೆಲ್ಲ, ಎಲ್ರದ್ದು ಕತೆ. ಸೊ ಟಚ್ ಆಗುತ್ತೆ ಆ ಥರ. ಓಕೆ, ಸೊ ಈಗ ಶ್ರೀವಾಸ್ ಅವ್ರು ಯಾವ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಏನು ಇಂಪಾರ್ಟೆನ್ಸ್ ಇದೆ ಈ ಮೂವಿಯಲ್ಲಿ? ನಮ್ಮದು ಈ ಫ್ರೆಂಡಿನ ನೀಡು ಗೀಡ್ ಅಂತಾರಲ್ಲ ಎಲ್ಲ ಮಾಡ್ಬಿಡ್ತೀನಿ. ಅದು ಫ್ರೆಂಡು ರಾಜಂಗೆ ರಾಣಿಗೆ ಇಬ್ರಿಗೂ ಫ್ರೆಂಡು. ಅಂದರೆ ರಾಜನ ರಾಣಿ ಮಾಡೋದೇ ನಾನು. ಓ, ವೆರಿ ಇಂಟ್ರೆಸ್ಟಿಂಗ್. ರಾಜನ್ ಜೊತೆ ರೂಮ್ ಶೇರ್ ಮಾಡಿ ರಾಣಿ ಜೊತೆ ಸಕ್ಸಸ್ ಶೇರ್ ಮಾಡೋ ಅಂತ ಕ್ಯಾರೆಕ್ಟರ್. ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಹಾಗಾದ್ರೆ. ಓಕೆ, ಈಗ ದೀಪಕ್ ಸರ್ ಯಾವುದೇ ಒಂದು ರೋಲ್ನ ಪ್ಲೇ ಮಾಡುವಾಗ ನಾವು ಸಾಕಷ್ಟು ತಯಾರಿಗಳ ಹಿಂದೆ ಮಾಡ್ಕೊಂಡೇ ಇರ್ತೀವಿ. ಸೊ ಫಸ್ಟ್ ನಮಗೆ ಈ ಥರ ರೋಲ್ ಅಂತ ಗೊತ್ತಾದಾಗ ಹೌ ವಾಸ್ ಯುವರ್ ರಿಯಾಕ್ಷನ್ ಅಂತ ಈ ಒಂದು ರೋಲ್ ಮಾಡಬೇಕು ಅನಿಸಿದಾಗ? ಈ ರೋಲು ದೊರಕಿದ್ದು ಆಡಿಷನ್ ಮೂಲಕನೇ. ಸೊ ಮೊದಲನೇ ಸರ್ತಿ ನಾನು ಆಡಿಷನ್ ಮಾಡಿದಾಗ ಸಾರಾಂಶ ಅಂತ ಇನ್ನೊಂದು ಸಿನಿಮಾ ಮಾಡ್ತಿದ್ದೆ. ಆಗ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡ್ಕೊಂಡಿದ್ದೆ, ಬರಹಗಾರನ ಪಾತ್ರ ಇತ್ತು ಅಂತ. ನಾನು ಆಡಿಷನ್ ಮಾಡಿದೆ. ಸುಮಾರು ಜನ ಆಡಿಷನ್ ಮಾಡ್ತಿದ್ರು ಆವಾಗ. ನಾನು ಹಾಗೆ ರೆಫರೆನ್ಸ್ ಮೂಲಕ ಬಂದು ಆಡಿಷನ್ ಮಾಡಿದೆ. ಚೆನ್ನಾಗಿ ಮಾಡ್ತಿದ್ವಿ ಸರ್ ಅಂತ ಹೇಳಿದ್ರು ಮಧು ಸರ್. ಆಮೇಲೆ ಇನ್ನು ಉಳಿದಿದ್ದೇನೋ ಹೇಳ್ತಾಯಿಲ್ಲ, ಯಾಕೋ ಹಿಂಜರಿತಾ ಇದ್ದಾರೆ, ಯಾಕೆ ಅಂತ ಯೋಚನೆ ಮಾಡಿದ್ರೆ ಆಮೇಲೆ ಸ್ಲೈಟಾಗಿ ಬಂದು ಹೇಳಿದ್ರು, ಸರ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಿ, ಆದರೆ ಆಂಟಿ ಥರ ಕಾಣ್ತಾ ಇದ್ದೀರಿ. ಓಕೆ. ಸೊ ಇವಾಗ ಈ ಆಂಟಿ ಥರ ನೀನು ಕಳ್ಕೊಳ್ಳೋದು ಅಂದರೆ ಅವರು ಸೂಕ್ಷ್ಮವಾಗಿ ಏನು ಹೇಳ್ತಿದ್ರು ಅಂದರೆ, ಬೇರೆದೆಲ್ಲ ಓಕೆ, ಆ್ಯಕ್ಟಿಂಗ್ ವೈಸ್ ಓಕೆ, ಬಟ್ ಪಾತ್ರಕ್ಕೆ ಹೊಂದುವಂಥ ವೆಯ್ಟ್ ಇಲ್ಲ ನಿಮ್ದು ಇವಾಗ. ಯಾಕಂದರೆ ಸೂಪರ್ ಸ್ಟಾರ್ ಆಗುವಂಥ ಪಾತ್ರ. ಎಸ್. ಸೊ ಆಗ ಸ್ವಲ್ಪ ಫಿಸಿಕ್ಯಾಲಿಟಿ ಮೇಲೆ ಕೆಲಸ ಮಾಡಿಕೊಂಡು ಈ ಪಾತ್ರಕ್ಕೆ ಬೇಕಾದಂಥ ಒಂದು. ಎಷ್ಟು ಕೆಜಿ ವೆಯ್ಟ್ ಲಾಸ್ ಮಾಡಿದ್ರಿ ಹಾಗಾದ್ರೆ? ಆಗ ನಾನು ಸುಮಾರು ಒಂದು 15ರಿಂದ 18 kg ವೆಯ್ಟ್ ಲಾಸ್ ಮಾಡಿದ್ದೆ. ಬಟ್ ಇನ್ನು ಬ್ಯೂಟಿಫುಲ್ ಆಗಿದ್ದೇನೆಂದ್ರೆ, ನಾನು ಮೊದಲು ಬಂದು ಹೇಳಿದೆ ಸರ್, ಮುಂದೆ ವಾಪಸ್ಸು ಮತ್ತೆ ಇನ್ನೊಂದ್ಸಲಿ ಆಡಿಷನ್ ಮಾಡಿದೆ. ಅವಾಗ ಆ್ಯಕ್ಚುಲಿ ಫುಲ್ ಕ್ರಾಸ್ ಡ್ರೆಸ್ಸಿಂಗ್ ಮತ್ತೆ ಮಾಡಿದ್ವಿ. ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ವರ್ಕ್ ಮಾಡೋಣ ಅಂತೆಲ್ಲ ಹೇಳಿದ್ರು. ಮಧು ಸರ್ ಫುಲ್ ಅಶ್ಯೂರೆನ್ಸ್ ಕೊಟ್ಟರು ನನಗೆ, ಖಂಡಿತ 2 ಶೆಡ್ಯೂಲ್ ಫಿಲಮ್ ಮುಗಿಸ್ತೀವಿ, ಮ್ಯಾಕ್ಸಿಮಮ್ 6 ತಿಂಗಳು ಆಗ್ಬೋದು. ನಾನು ಸೈ ಅಂತ ಒಪ್ಕೊಂಡೆ. ಆಮೇಲೆ ಇದೆಯಲ್ಲ ನಮ್ಮ ಕಥೆಗಳದ್ದೆಲ್ಲ, ಅಂದರೆ ಒಂದು ಚಿತ್ರನ ನಾವು ಎಷ್ಟು ಇಷ್ಟಪಟ್ಟು ಮಾಡ್ತೀವೋ ಅದರಲ್ಲಿ ಕಷ್ಟನೂ ಇರುತ್ತೆ ಖಂಡಿತ. ಬಟ್ ಅಷ್ಟು ಪಡೋದ್ರಿಂದ ಕಷ್ಟಗಳನ್ನ ನಾವು ಕಡೆಗಣಿಸ್ತೀವಿ. ಹಾಗೆ ನಾವು ಆಲ್ಮೋಸ್ಟ್ 1.5 ವರ್ಷ ಶೂಟಿಂಗ್ ಮಾಡಿದ್ವಿ. ಓಕೆ. ಸೊ ಆ ವೆಯ್ಟ್ ಹಾಗೆ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡೋಕ್ಕೆ ಇವರು ಸಿಂಗಲ್ ಮೀಲ್ ತಗೋತಾ ಇದ್ರು. ಅದು ವಿಷಯ ಪಾಯಿಂಟ್ ಅಲ್ಲ, ಅದು ಬೇಕಲ್ಲ ಕ್ಯಾರೆಕ್ಟರ್ಗೆ. ಯಾಕೆಂದ್ರೆ ಏನಾದ್ರು ನೀವು ಎಕ್ಸಸೈಸ್ ಮೂಲಕ ಮಾಡಿದ್ರೆ ಇಮಿಡಿಯೇಟ್ಲಿ ಅವ್ರ ಆರ್ಮ್ಸ್ ವಿಲ್ ಬಲ್ಕ್ ಅಪ್. ಅದು ಆಗಬಾರ್ದು. ಒಂದು ಹೆಣ್ಣನ್ನ ಕಾಣಿಸ್ಬೇಕು ಅಂದ್ರೆ ಅದರಲ್ಲಿ ಅದಕ್ಕೆ ಒಂದು ಕೆಲವು ಸ್ಟೀರಿಯೋ ಟೈಪ್ಸ್ ಇದೆ. ಆ ಸ್ಟೀರಿಯೋ ಟೈಪ್ಸ್ನ ನಾವು ಚೆಕ್ ಆಫ್ ಮಾಡಿದ್ರೆ ಪ್ರಾಯಶಃ ಒಂದು ಸಾಧ್ಯತೆ ಕಾಣುತ್ತೆ. ಓಕೆ. ಸೊ ಅಪಿಯರೆನ್ಸ್ ವೈಸ್ ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡ್ರಿ, ಭಾವನಾತ್ಮಕವಾಗಿ ಏನೇನು ಚೇಂಜಸ್ ಮಾಡ್ಕೊಂಡ್ರಿ ಅಂತ? ಈಗ ಅಪಿಯರೆನ್ಸ್ ಇಸ್ ಒನ್ ಆಫ್ ದ ವೇಸ್ ಟು ಗೆಟ್ ಇನ್ ಟು ಕ್ಯಾರೆಕ್ಟರ್. ಓಕೆ. ಸೊ ಕ್ಯಾರೆಕ್ಟರ್ನಲ್ಲಿ ಯೋಚನೆ ಮಾಡಿದಾಗ ಒಂದು ಸ್ಕ್ರಿಪ್ಟ್ ಅಂತ ನಮಗೆ ಮುಂಚಿತವಾಗಿ ಸಿಕ್ಬಿಡ್ತು. ಆ್ಯಂಡ್ ಬೌಂಡ್ ಸ್ಕ್ರಿಪ್ಟ್ ಆಗೋಗಿತ್ತು. ಯಾಕಂದರೆ ಸರ್ ಆಗಲೇ 14-15 ಡ್ರಾಫ್ಟ್ ಬರೆದ್ಬಿಟ್ಟಿದ್ರು ಅನ್ಸುತ್ತೆ ಆಗಲೇ. ಆ್ಯಂಡ್ ಅದಾದಮೇಲೆ ನಾವೆಲ್ಲ ಸೇರಿ ತಾಲೀಮು ಮಾಡಿದ್ವಿ. ಅಂದರೆ ಒಂದು ನಾಟಕಕ್ಕೆ ಹೇಗೆ ನಾವು ತಾಲೀಮು ಮಾಡ್ಕೋತೀವಿ, ರಿಹರ್ಸಲ್ ಮಾಡ್ತೀವಿ, ಅದೇ ಥರ ಈ ಸಿನಿಮಾಗೂ ನಾವು ಮಾಡ್ತೀವಿ. ಸೊ ಪ್ರತಿಯೊಂದು ಹಂತದಲ್ಲೂ ಸರ್ಗೆ ಏನು ಬೇಕು ಪ್ರಾಯಶಃ ಈ ಸೀನಿಂದ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಬಟ್ ಈಗ ಸ್ವಲ್ಪ ನಮ್ಮದು ಕಿತ್ತಾಟ ಬೇರೆ ಎಲ್ಲ ನಡೆಯೋದಕ್ಕಿಂತ ನಮ್ಮ ಸೆಟ್ಟಲ್ಲಿ ಸ್ವಲ್ಪ ಇಂಪ್ರೂವೈಸೇಷನ್ ಆ್ಯಂಡ್ ಆ ಥರ ಕಾಂಪಿಟೇಷನ್ ಜಾಸ್ತಿ. ಸೊ ವತ್ಸ ನಾನು ಇವರೆಲ್ಲ ಸೀನಲ್ಲಿ ಇದ್ರೆ ಏನೋ ಒಂದು ಇಂಪ್ರೂವೈಸ್ ಮಾಡ್ಬಿಡ್ತಾ ಇದ್ವಿ.
Okay. ಸೊ ಮೊದಲು ಸರಿ ಮತ್ತೆ ಕಷ್ಟಪಡೋದು ನಾವು. ಸ್ಕ್ರಿಪ್ಟ್ ಎಲ್ಲ ಬರೆದು ಎಲ್ಲ ರೆಡಿ ಮಾಡಿದ್ವಿ, ಸುಮ್ಮನೆ ಮಾಡೋಗ್ರೆ ಅಂದರೆ ಏನೇನೋ ಮಾಡ್ಬಿಡ್ತೇವೆ. ಸರ್ ಓಕೆ ಇದ್ರ ನಿಮಗೆ ಅವ್ರು ಇಂಪ್ರೂವೈಸೇಷನ್ ಮಾಡಿದಾಗ? ಬ್ಯೂಟಿಫುಲ್ ಕ್ವಾಲಿಟಿ. ಅಂದರೆ ಅದೇ ತಾನೇ ಈಗ ಚೆನ್ನಾಗಿ ಆಗೋದು. ಸೊ ಈಗ ಇಲ್ಲಿ ಪ್ರತಿಯೊಬ್ಬರು ಏನಿದ್ದಾರೆ ಎಲ್ಲ ಈಗ ನಾವು ಚೂಸ್ ಮಾಡ್ಬೇಕಾದ್ರೆ ಫಸ್ಟ್ ಬೆಸ್ಟ್ ಆ್ಯಕ್ಟರ್ಸ್ಗಳನ್ನ ಚೂಸ್ ಮಾಡಬೇಕು. ಸೊ ಅದಾದಮೇಲೆ ನಾವು ಆಸ್ ಎ ಡೈರೆಕ್ಟರ್ ಆದವರು ಅವ್ರಿಗೆ ಫುಲ್ ಫ್ರೀಡಮ್ ಕೊಡಬೇಕು. ಓಕೆ. ಈಗ ಇಷ್ಟೇ ಮಾಡಿ, ಈಗ ನಾ ಬರೆದಿದ್ದನ್ನೇ ಹೇಳಿ ನೆಕ್ಸ್ಟ್ ಒಂದು ವರ್ಡ್ ಜಾಸ್ತಿ ಹೇಳಬಾರ್ದು ಅಥವಾ ಹಿಂಗೆ ಆ್ಯಕ್ಟ್ ಮಾಡಬೇಕು, ಇದೆಲ್ಲ ತುಂಬ ಕ್ಲೀಶೆ. ಅಂದರೆ ಈಗ ಅವ್ರ ಆ್ಯಕ್ಟರು ಆ ಪಾತ್ರದೊಳಗಡೆ ಹೋದಾಗ ಅವ್ರಿಗೆ ತುಂಬ ಏನೇನೋ ಬರುತ್ತೆ. ಈಗ ಆ್ಯಸ್ ಎ ರೈಟರ್ ಆಗಿ ನಾನು ಬರೆದಾಗ ಬರಿತಾ ಒಂದು ಹಂತದಲ್ಲಿ ಆ ಪಾತ್ರನೇ ಮಾತಾಡ್ತಾ ಹೋಗುತ್ತೆ, ಡೈಲಾಗ್ಗಳನ್ನ ನಾವು ಬರಿತೀವಿ. ಅದೇ ಥರ ಇವರು ಇನ್ನೂ ಒಳಗಡೆ ಹೋಗ್ತಾರೆ ಮಾಡಬೇಕಾದ್ರೆ. ಸೊ ಆವಾಗ ಅವ್ರಿಗೂ ಕೂಡ ಬರುತ್ತಲ್ವಾ. ಸೊ ಆ ಬಂದಾಗ ಅದು 100% ಇಂಪ್ರೂವೈಸೇಷನ್ ಚೆನ್ನಾಗಿರುತ್ತೆ. ಆವಾಗ ಅದನ್ನು ನಾನು ತೊಗೊಳ್ಳೇಬೇಕಾಗುತ್ತೆ ಆಸ್ ಎ ಡೈರೆಕ್ಟರ್ ಆಗಿ. ತೊಗೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಲಿಮಿಟ್ ಮಾಡ್ಕೋತಾ ಇದೀವಿ. ನಾನು ಬರೆದಿದ್ದೆ ಗ್ರೇಟ್ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಅದು ಹಂಗೆ ವರ್ಕ್ ಆಗಲ್ಲ. ಖಂಡಿತ. ಆ್ಯಂಡ್ ಐ ಥಿಂಕ್ ಆ ಫ್ರೀಡಮ್ ಇದ್ದಿದ್ದರಿಂದ ನಾವೆಲ್ಲ ತುಂಬ ಸಂತೋಷವಾಗಿ ಕೆಲಸ ಮಾಡೋಕ್ಕಾಯ್ತು ಸಿನಿಮಾದಲ್ಲಿ. ಅಂದರೆ ನಮ್ಗೆ ಎಲ್ಲೂ ಹಿಂಜರಿಕೆ ಇರಲಿಲ್ಲ. ಆ್ಯಂಡ್ ಅವ್ರು ಹೇಳೋರು ವರ್ಕ್ ಆಗಲಿಲ್ಲ ಅಂದ್ರೂ ಹೇಳೋರು ಡೈರೆಕ್ಟಾಗಿ, ಇದು ಓಕೆನಪ್ಪ, ಇದು ವರ್ಕ್ ಆಗ್ತಿದೆ, ಇದು ವರ್ಕ್ ಆಗ್ತಿಲ್ಲ ಅಂತ ಹೇಳೋರು. ಸೊ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ. ಓಕೆ. ಸೊ ಈಗ ಪಾರ್ವತಿ ಮೇಡಮ್, ಈ ಮೂವಿಯಲ್ಲಿ ನೀವು ಕೂಡ ಹೀರೋಯಿನ್. ಸೊ ನಿಮಗೆ ಒಂಥರ ಕಾಂಪಿಟೇಷನ್ ಕೊಡೋ ಹಾಗೆ ಮಿಸ್ಟರ್ ರಾಣಿಯವರಿದ್ದಾರೆ ಅಲ್ವಾ? ಸೊ ಈ ಒಂದು ಜುಗಲ್ಬಂದಿ ಹೇಗಿತ್ತು ಅಂತ? See, actually during shoot I didn't feel that jugalbandi because I know he's a boy acting as a hero. The reality, and I want him to look good as Rani because it's my movie also, right? So it's important. So but when you're acting those scenes with Rani, during the scenes, the combination scenes, I do have to, or when I see Rani and everything, I have to be another person. I have to imagine like another actress who's taken my position, who the director replaced me with, who came to act as my friend. See, that will obviously, that's like method acting. That time, obviously, you will feel emotional, you will feel bad, you will feel insecure. It comes. I'm sure everybody would feel that way. But in reality, it was never there. Okay. But during shooting, yes, 100% it was there. But sometimes, all the makeup artists will be with Deepak, okay? To do hair, this thing. One person is doing nails, one person is doing lash, makeup, one is doing lips, one is... So 5 people around, I will not have anybody. Okay? And I'll be waiting. They'll say, Parvati, shot ready. I said, how is it my fault? I came on time, but his... So that time I used to be like, oh my God. And they will come and then finish it fast. So I was thinking, what? They didn't take time at all. They didn't do it perfectly. One doubt ಬರುತ್ತಲ್ಲ, ನಾನು ಹೀರೋಯಿನ್ ಅವ್ರು ಹೀರೋಯಿನ್ ಆ ಸಿನಿಮಾಗೆ ಅಂತ. So that time I used to like few times think, oh my God, like because of Rani's look being important, there's no time to do my makeup and hair. But otherwise, I always wanted Rani to look really good. Yes. Okay. So ಶ್ರೀವತ್ಸ ಅವರು ರಾಣಿಗೆ ತುಂಬಾ ಕ್ಲೋಸಾ, ರಾಜಂಗ್ ಸಿನಿಮಾ ತುಂಬಾ ಕ್ಲೋಸಾ ಮೂವಿಲಿ? ಇಬ್ರಿಗೂ. ರಾಜಂಗೆ ಜಾಸ್ತಿ, ಯಾಕಂದ್ರೆ ರಾಜಂಗ್ ಕ್ಲೋಸ್ ಆಗಿದ್ದಕ್ಕೆ ರಾಣಿ ಮಾಡಕ್ಕಾಗಿದ್ದು. ಇಬ್ರಿಗೂ ಕ್ಲೋಸು. ಬಟ್ ರಾಜನ್ ಜೊತೆ ಇದ್ದಾಗ್ಲೂ ಟೆನ್ಷನ್ ಇತ್ತು. ರಾಣಿ ಜೊತೆ ಇದ್ದಾಗ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಅವಾಗ ಟೆನ್ಷನ್ ಡಬಲ್ ಟೆನ್ಷನ್. ಓಕೆ. ಸೊ ಈಗ ಹೀರೋಯಿನ್ ಜೊತೆ ನಿಮ್ಮ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ? ಹೀರೋಯಿನ್ ಅವ್ರ ಜೊತೆ ಜಾಸ್ತಿ ಇಲ್ಲ, ರಾಜ ಇವ್ರದ್ದು ಇರುತ್ತೆ. ಬಟ್ ನಾವು ಮೀಟ್ ಆಗದೆ ಗನ್ ತಗೊಂಡ್ ಬಂದ್ಬಿಡ್ತಾರೆ. ಅದೇ ಸೀನು, ಅಯ್ಯೋ ಸುಟ್ಬಿಡ್ತಾರೆ ಅಂದ್ಬಿಟ್ಟು ಇಬ್ರು ಓಡ್ತೀವಿ. ಅದು ಸಿನಿಮಾಲ್ ನೋಡಿದ್ರೆ ಗೊತ್ತಾಗತ್ತೆ. ಬಟ್ ಅವ್ರಿಲ್ಲ ಅಂದ್ರೂ ಈ ರಾತ್ರಿ ಎಲ್ಲ ಕನ್ವರ್ಸ್ತಾ ಇರ್ತಾನೆ, ದೀಪಿಕಾ ಅಂತ. ಸಮಾನ ನಾನು ಮಲಗಿಸ್ತೀನಿ. ಅದೇ ಲವಲ್ಲಿ ಇದ್ದೀನಿ, ಲವಲ್ಲಿ ಹೆಲ್ಪ್ ಮಾಡಿದ್ದೀನಿ. ಓಕೆ. ಸೊ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ಗೆ ನೀವು ಪ್ಲೇ ಮಾಡಿದ್ರೆ ಈ ಸಿನಿಮಾದಲ್ಲಿ. ಓಕೆ. ಈಗ ಮಧು ಸರ್, ನಮ್ಮಲ್ಲಿ ಒಂದು ಮಾತಿದೆ, ಬೆಂಗಳೂರಲ್ಲಿ ನೀವು ಒಂದು ಕಲ್ಲು ಹಾಕಿದ್ರೆ, ಒಂದು ಕಲ್ಲು ಎತ್ತಿದ್ರೆ ಒಂದು ಬಿಲ್ಡಿಂಗ್ ಮೇಲೆ ಬೀಳುತ್ತಂತೆ, ಇಲ್ಲಾಂದ್ರೆ ಇಂಜಿನಿಯರ್ ತಲೆ ಮೇಲೆ ಬೀಳುತ್ತಂತೆ. ಅಷ್ಟು ಇಂಜಿನಿಯರ್ಸ್ಗಳಿದ್ದಾರೆ ಅಂತ. ಸೊ ಇಂಜಿನಿಯರ್ಸ್ ಅಂದ್ರೆ ಫಸ್ಟ್ ಇಂಜಿನಿಯರಿಂಗ್ ಮಾಡ್ತಾರೆ, ಆಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಏನ್ ಮಾಡಬೇಕು ಅಂತ. ಸೊ ಈ ಒಂದು ಕ್ಯಾರೆಕ್ಟರ್ ಕೂಡ ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್ ಇಂಜಿನಿಯರ್. ಸೊ ಇಂಜಿನಿಯರ್ನೇ ಚೂಸ್ ಮಾಡಿದ್ ಯಾಕೆ ಅಂತ? ಬೇಸ್ಡ್ ಆನ್ ರಿಯಾಲಿಟಿನಾ ಅಥವಾ ಹೇಗೆ ಅಂತ? ರಿಯಾಲಿಟಿ. ಓಕೆ. ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ಗಳಿಗೂ ಇರುತ್ತೆ, ಇವ್ರಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಪ್ರೆಷರ್ ಇರುತ್ತೆ. ನಮ್ಮ ಮೂವಿನಲ್ಲಿ ಒಂದು ಇದು ಸೀನೇ ಬರುತ್ತೆ. ಅದು ಅಂದ್ರೆ ಇವನಿಗೆ ಹೀರೋಯಿನ್ ಆಗಿ ರಾಜನ್ಗೆ ಚಾನ್ಸ್ ಸಿಗೋದಕ್ಕೆ ಕಾರಣ ಏನಂದರೆ, ಇವರು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದಾಗ ಒಂದು ಫೆಸ್ಟ್ ಮಾಡಿರ್ತಾರೆ, ಕಾಲೇಜ್ ಫೆಸ್ಟ್. ಆ ಫೆಸ್ಟಲ್ಲಿ ಇವನು ಒಂದು ಹುಡುಗಿಯಾಗಿ ಆ್ಯಕ್ಟ್ ಮಾಡಿರ್ತಾನೆ, ಸುಮ್ಮನೆ ಫನ್ಗೆ. ಆ ಆ್ಯಕ್ಟ್ ಮಾಡಿದಂಥ ವಿಡಿಯೋ ವೈರಲ್ ಆಗಿರುತ್ತೆ.
ಸೊ ಆ ವಿಡಿಯೋದ ಕಂಟೆಂಟೇ ಇಟ್ಸ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ. ಓಕೆ. ಅದರಿಂದನೇ ನಾವು ತೊಗೊಂಡಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಾಗಿ. ಸೊ ಅಂದರೆ ಅದು ಎಲ್ಲ ಏನು ಸಬ್ಜೆಕ್ಟ್ಸ್ಗಳು ಒಬ್ಬಳು ಹುಡುಗಿನ ಲವ್ ಮಾಡೋ ಥರ ಬಂದ್ಬಿಟ್ಟು. ಬಟ್ ಆ ಹುಡುಗಿಗೆ ಬೇರೆ ಏನೋ ಇಷ್ಟ, ಡ್ಯಾನ್ಸ್ ಇಷ್ಟ, ಡ್ರಾಮಾ ಇಷ್ಟ, ಬಟ್ ಎಲ್ಲ ಸಬ್ಜೆಕ್ಟ್ಸ್ ಬಂದು ಅವಳಿಗೆ ಹಿಡ್ಕೊಂಡು ಅವಳು ಸ್ವಲ್ಪ ಕ್ರಿಯೇಟಿವ್ ಆಗಿ ಹಾರಾಡ್ತಾ ಇರ್ತಾರೆ, ಎಲ್ಲ ರೆಕ್ಕೆ ಕಿತ್ತಾಕಿ ಏನೋ ಮಾಡಿ ಕೊನೆಗೆ ಎಜುಕೇಷನ್ ಸಿಸ್ಟಮ್ ಅಂದರೆ ಒಂದು ಕೋರ್ಟ್ ಅದ್ರ ಮುಂದೆ ತಂದು ನಿಲ್ಲಿಸಿದಾಗ ಆ ಕೋರ್ಟ್ ಶಿಕ್ಷೆ ಕೊಡುತ್ತೆ, ಇಲ್ಲ ನೀನೇ ಸರಿ ಇಲ್ಲ ಆ್ಯಕ್ಚುಲಾಗಿ, ನಿನಗೆ ಈ ನೋಡಿ ಆ್ಯಕ್ಚುಲಾಗಿ 4 ಜನ ಗಂಡಂದ್ರವ್ರೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಅವನ್ನೆಲ್ಲ ಬಿಟ್ಬಿಟ್ಟು ನೀನು ಈ ಡ್ಯಾನ್ಸ್ ಡ್ರಾಮಾ ಜೊತೆ ಅಫೇರ್ ಇಟ್ಕೊಂಡಿದ್ಯಾ, ಸೊ ನಿನಗೆ ಸರಿಯಾದ ಶಿಕ್ಷೆ ಅಂದರೆ 4 ಇಯರ್ಸು ನಿನಗೆ ಇಂಜಿನಿಯರಿಂಗ್ ಶಿಕ್ಷೆ ವಿಧಿಸಲಾಗಿದೆ ಅಂತ. ಓಕೆ. ಸೊ ಅಲ್ಲಿಂದ ಅಂದರೆ ಆ ಥರ ನಮ್ಮ ಸಿಸ್ಟಮ್ ಹೆಂಗಿದೆಯಲ್ಲ, ಸೊ ಅದೇ ಕತೆಗೆ ಲೀಡ್ ಕೊಡುತ್ತೆ. ಐ ಥಿಂಕ್ ಈಗಿನ ಪೇರೆಂಟ್ಸ್ ಮೈಂಡ್ ಸೆಟ್ಟು ಹಾಗೆ ಇರುತ್ತೆ, ಫಸ್ಟ್ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸ್ಕೊ ಆಮೇಲೆ ಯು ಚೂಸ್ ಯುವರ್ ಕೆರಿಯರ್ ಅನ್ನೋ ಹಾಗೆ. ಓಕೆ. ಸೊ ಪ್ರಸ್ತುತ ಸನ್ನಿವೇಶಗಳನ್ನ ತಲೆಯಲ್ಲಿ ಇಟ್ಕೊಂಡೆ ಒಂದು ಸಿನಿಮಾ ರೆಡಿ ಆಗಿದೆ ಅಂತ ಹೇಳ್ಬೋದು. ಓಕೆ. ಸೊ ಪಾರ್ವತಿ ಮೇಡಮ್, ತುಂಬ ದೊಡ್ಡ ಆ್ಯಕ್ಟರ್ಗಳ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಸೊ ಈ ಮೂವಿ ಅಂತ ಬಂದಾಗ ಸರ್ ಜೊತೆ ಒಂದು ಎಕ್ಸ್ಪೀರಿಯನ್ಸ್, ಕೋ ಸ್ಟಾರ್ ಆಗಿ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ? ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ಬಿಕಾಸ್ a very cooperative co-star, very supportive. So when we do a scene, how the co-actor is, right? Okay. There are some scenes where the co-actor doesn't have to be there, but he'll be there or volunteering, even if he's not a part of the scene. To be sure, he will not be like, okay, my scene is over, I'll go. He will be still cooperating in the scene, even if he's not seen much. Okay. To make it comfortable for me. So I think because he's come from theatre background, yes. and they're used to cooperating with each other, and a lot of actors, when they finish the scene, they'll run to the caravan, no? Yeah. They will. So here he was very involved. Very good experience. Yeah, very good experience. So it was very comfortable. That's also, I think, the person he is, not just because he is a new actor. There can be new actors who will also be difficult to work with. Yes. Like maybe for them also, you know, it's difficult or whatever, but he is friendly, he's talkative, he is confident, he is very experienced in acting, so there was no such problem. Okay. He was also not uncomfortable, even I was not uncomfortable. So ಮಧು ಸರ್ ಮುಂದಿನ 2 ಸಿನಿಮಾ ಈಗ ಮಧು ಸರ್ ಮತ್ತೆ ಶ್ರೀವತ್ಸ ಅವರು, ನೀವು ಪಾರ್ವತಿ ಮೇಡಮ್ ಜೊತೆ ಆಲ್ಮೋಸ್ಟ್ 1.5 year ವರ್ಕ್ ಮಾಡಿದ್ರೆ ಈ ಒಂದು ಮೂವಿಗೆ ಅಲ್ವಾ? ಸೊ ಯಾಕೆ ಅವ್ರಿಗೆಲ್ಲ ಕನ್ನಡ ಕಲ್ಸಕ್ಕಾಗಿಲ್ಲ ಅಂತ? ಹೇಳಿ, ನೀವು ಹೇಳಿ ಫಸ್ಟ್. ನನಗೆ ಒಂದೇ ಸೀನ್ ಸಿಕ್ಕಿದ್ದು. ಓಕೆ. ಇಲ್ಲ, ಪ್ರಯತ್ನ ಪಡೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ಆಕ್ಚುಲಿ ಮಧು ಸರ್ ಮೊದಲು ಕೂಡ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಯಾಕೆ ಕನ್ನಡ ಕಲ್ಸಕ್ಕಾಗ್ಲಿಲ್ಲ ಮೇಡಮ್ಗೆ? ಅರ್ಥ ಆಗುತ್ತೆ ಕನ್ನಡ, but I am doing so many languages, no? Yes, so I agree. It gets confusing. So see, if I do 2-3 Kannada movies continuously, I will get this thing, you know, that whole flow back. I don't want to speak like my character. Now I speak like Deepika. For ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇರೋದೇ ಆ ಥರ ಇರೋದು. Dadda, I said Dadda something. So I'll say all these. So in real life also now if I speak, I can speak in Kannada, but it will be like a comedy show. Different Kannada. Okay. Promotions will not happen. It will be comedy show. So I thought. ಸೊ ಒಂದು 4-5 ವರ್ಡ್ ಮಾತಾಡ್ಬೋದಾ? ಹಾಗಾದ್ರೆ ಹೇಗಿರುತ್ತೆ ನಾವು ಕೇಳಿಸ್ಕೊಳ್ಳೋಣ, ಹೇಗೆ ಡಿಫ್ರೆಂಟ್ ಕನ್ನಡ ಅನ್ಸುತ್ತೆ ಅಂತ. You target all. ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಕನ್ನಡ ಕೇಳೋಣ ಅಂತ ಅಷ್ಟೇ. ನೀವು ಒಂದು ಸೆಂಟೆನ್ಸ್ ಹೇಳ್ಬೇಕು ಅವಾಗ. ನಿಮ್ಮ ಮೂವಿನ ಯಾವ್ದಾದ್ರು ಡೈಲಾಗ್ ತಗೊಳ್ಳಿ, ತೊಂದರೆ ಇಲ್ಲ. Yeah, we'll do that. ರಾಜ, ನನಗೆ ಗಡ್ಡ ಅಂದರೆ ತುಂಬ ಇಷ್ಟ. ಥ್ಯಾಂಕ್ ಯು ಮೇಡಮ್. ಓಕೆ, ಬಟ್ ಪರ್ಫೆಕ್ಟ್ ಆಗೇ ಇತ್ತು, ತುಂಬ ಡಿಫ್ರೆಂಟ್ ಅಂತ ಏನು ಅನಿಸ್ತಾ ಇಲ್ಲ. ಆ್ಯಕ್ಚುಲಿ ಫಿಲ್ಮಲ್ಲಿ ಐ ಡೆಂಟ್ get any prompting. Okay. I learned all the dialogues. ಓಕೆ, ದಟ್ಸ್ ರಿಯಲಿ ನೈಸ್. ಹಾಗೆ ಮಧು ಸರ್, ಒಂದು ನಾರ್ಮಲ್ ಕ್ವೆಶನ್. ಈಗ ನೀವು ರಿಯಾಲಿಟಿ ಶೋಸ್ಗಳನ್ನು ಕೂಡ ನೋಡ್ಬೋದು, ಸಾಕಷ್ಟು ಮೇಲ್ ಕ್ಯಾರೆಕ್ಟರ್ಸ್ಗಳು ಫೀಮೇಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ ರಿಯಾಲಿಟಿ ಶೋಸ್ಗಳಲ್ಲಿ. ಸೊ ಅದೇನಂದ್ರೆ ಒಂದು ಕಾಮಿಡಿಯನ್ನ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಡು ಯು ಥಿಂಕ್ ವಿಮೆನ್ ಒಂದು ಆಬ್ಜೆಕ್ಟ್ ಆಗಿ ಯೂಸ್ ಆಗ್ತಾ ಇದೆಯಾ ಇಲ್ಲಿ ಹಾಸ್ಯಕ್ಕೆ, ಅಂದರೆ ಅದರ ಮೇಲ್ ಪ್ಲೇ ಮಾಡಿದ್ರೆ ಅಂತ? ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದ್ಯಾಟ್? ಅಂದರೆ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ನೀವು ತುಂಬ ಏನು ಅದನ್ನು ಯಾವ ಆ್ಯಂಗಲಿಂದ ನೋಡ್ತೀವಿ. ಸೊ ಈಗ ಬರೀ ಈಗ ಒಂದು ಜಸ್ಟ್ ಒಂದು ವಿಗ್ ಹಾಕ್ಕೊಂಡು
ಅದನ್ನು ತುಂಬ ಇದಾಗೂ ಮಾಡ್ಬೋದು ಅಲ್ವಾ. ಬಟ್ ಅದನ್ನೇ ನೀವು ಒಂದು ಕಲಾಕೃತಿಯಾಗೂ ಮಾಡಬಹುದು. ಸೊ ಅದು ಡಿಪೆಂಡ್ಸ್ ಆನ್ ನಮ್ಮ ಇಂಟೆನ್ಷನ್ ಏನಿದೆ, ನಮ್ಮ ಉದ್ದೇಶ ಏನಿದೆ. ನಾವು ಒಂದು ಒಳ್ಳೆ ಕಲಾಕೃತಿ ಮಾಡೋ ಉದ್ದೇಶದಿಂದ ಮಾಡಿದಾಗ ಯಾರು ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು. ಈಗ ಹಿಂದಿನ ಕಾಲದಲ್ಲೆಲ್ಲ ಈಗ ಇವತ್ತು ಕೂಡ ಯಕ್ಷಗಾನದಲ್ಲಿ, ಮಂಗಳೂರಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ರಂಗಭೂಮಿನಲ್ಲೆಲ್ಲ ಅವಾಗ ಜಾಸ್ತಿ ಲೇಡೀಸ್ ಮಾಡ್ತಾ ಇರಲಿಲ್ಲ ಪಾತ್ರನ. ಹಾಗಾಗಿ ಗಂಡಸರೇ ಆ ವೇಷ ಹಾಕ್ಕೋತಾ ಇದ್ರು. ಸೊ ಉದ್ದೇಶ ಅಲ್ಲಿ ಚೆನ್ನಾಗಿ ಬರಬೇಕು ಅನ್ನೋದಿತ್ತು. ಸೊ ಅದೇ ಥರ ಹಾವಭಾವ ಕಲಿಯೋದು. ಸೊ ಅದು ಹೇಗಿರುತ್ತೆ ಅಂದರೆ ಆ ನಾಟಕ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನಾವು ತುಂಬ ಸಿಲ್ಲಿಯಾಗಿ ಅಥವಾ ಏನೋ ಅಶ್ಲೀಲವಾಗಿ ಅಥವಾ ಕ್ಲೀಶೆಯಾಗೂ ಮಾಡ್ಬೋದು, ಅಥವಾ ಒಂದು ಸುಂದರ ಕಲಾಕೃತಿಯಾಗಾರು ಮಾಡಬಹುದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ, ಮಾಡೋರ ಉದ್ದೇಶದ ಮೇಲೆ ಡಿಪೆಂಡ್ ಆಗಿದೆ. ಸೊ ನಮ್ಮ ಇಂಟೆಂಟ್ ಇದ್ದಿದೆ ಅಂತಂದರೆ ಇದು ಒಂದು ಕಥೆಯ ಮೂಲಕ ನಾವು ಬೇರೆ ಏನೇನೋ ಹೇಳಕ್ಕೆ ಹೊರಟಿದ್ದೀವಿ, ಸುಮ್ಮನೆ ಕಾಮಿಡಿ ಮಾಡೋಕ್ಕೆ ಹೊರಟಿಲ್ಲ ಇಲ್ಲಿ. ಸೊ ಅಂದರೆ ಆವಾಗಲೇ ನಾವು ಮಾತಾಡೋದಲ್ಲ, ಹುಡುಗನಿಗೆ ಆ ಥರ ಪ್ಯಾಷನೇಟ್ ಆಗಿ ಇದ್ದಾಗ ಅವ್ನು ಹೀರೋ ಆಗಬೇಕು ಅಂತ ಬಂದವನು ಅವ್ನು ಹೀರೋಯಿನ್ ಆಗೋಕ್ಕೂ ರೆಡಿ ಆಗ್ತಾನೆ. ಆ ಒದ್ದಾಟಗಳು, ಸೊ ಇದನ್ನ ಏನೋ ಹೇಳಕ್ಕೆ ಹೊರಟಿರೋದು ನಾವು. ಸೊ ಸುಮ್ಮನೆ ಬೇಕಂತ ಹೆಣ್ಣಿನ ವೇಷ ಹಾಕ್ಸಿಲ್ಲ ಅಲ್ಲಿ. ಅದ್ರ ಸುತ್ತ ಒಂದು ಕಥೆ ಇದೆ, ಏನೋ ಒಂದು ಹೇಳಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸೊ ಅದಕ್ಕೋಸ್ಕರ ನಾವು ತುಂಬ ಶ್ರಮ ಹಾಕಿದ್ವಿ. ಈಗ ಸುಮ್ಮನೆ ಒಂದು ಹೆಂಗೆ ಬೇಕಾದ್ರೂ ಮಾಡಿಬಿಡ್ಬೋದಾಗಿತ್ತು ಅದನ್ನು. ಬಟ್ ಇವರು ಆ ಪಾತ್ರಕ್ಕೋಸ್ಕರ ಒಂದು 15 kg ಡೌನ್ ಆಗಿದ್ದಾರೆ. 1.5 ವರ್ಷ ಒಂದು ಸಿಂಗಲ್ ಮೀಲಲ್ಲಿದ್ದಾರೆ. ಆಮೇಲೆ ಇವ್ರು ಮೇಕಪ್ಗೆ ಅಂತ ಕೂತ್ಕೊಂಡ್ರೆ 6 ಅವರ್ ಮೇಕಪ್ ಮಾಡ್ತಾ ಇದ್ವಿ ನಾವು, 6 ಅವರ್ಸ್. ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಮಾತಾಡಬೇಕು. ಫಸ್ಟ್ ನಾವು ಟ್ರೈಲರ್ ನೋಡಿದಾಗ ಅದು ಮೇಲ್ ಕ್ಯಾರೆಕ್ಟರ್ ಅಂತ ಅನ್ಸೋದೇ ಇಲ್ಲ. ಅಂದರೆ ನಿಮ್ಮ ಮೈಂಡಲ್ಲಿ ಯಾವುದೇ ಪ್ರೀ ಕನ್ಸೆಪ್ಷನ್ಸ್ ಇಲ್ಲದೆ ಟ್ರೈಲರ್ ನೋಡಿದಾಗ ಯಾರೋ ಫೀಮೇಲ್ ಕ್ಯಾರೆಕ್ಟರ್ ಅಂತಲೇ ಅನಿಸುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಟ್ರೈಲರ್ ನೋಡಿದಾಗ, ತುಂಬ ಡೀಟೇಲ್ ಆಗಿ ನೋಡಿದಾಗ ಗೊತ್ತಾಗ್ತದೆ, ಓ ಇಟ್ಸ್ ಅ ಮೇಲ್ ಕ್ಯಾರೆಕ್ಟರ್, ಅದನ್ನು ಫೀಮೇಲ್ ಆಗಿ ಮಾಡಿದ್ದಾರೆ ಅಂತ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಮೇಕಪ್ ಬಂದಿದೆ ಅಂತ ಹೇಳ್ಬೋದು ನಾವು. ಸೊ ಹೇಗೆ ಅನಿಸ್ತು ಮೇಕಪ್ ಎಕ್ಸ್ಪೀರಿಯನ್ಸು, ಯಾರು ಮೇಕಪ್ ಆರ್ಟಿಸ್ಟು ಹೇಗೆ ಅಂತ? ಸೊ ಮೊದಲನೇದಾಗಿ ನಮಗೆ ಫೈನಲೈಸ್ ಮಾಡೋಕ್ಕೆ ಸಾಕಷ್ಟು ಟೈಮ್ ತೊಗೊಂಡಿಲ್ಲ. ಸುಮಾ ಅಂತ ಮೇಕಪ್ ಆರ್ಟಿಸ್ಟ್ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು. ಅವರು ಸಾಕಷ್ಟು ಭಾಗದ ಸಿನಿಮಾದಲ್ಲೂ ನನಗೆ ಮೇಕಪ್ ಮಾಡಿದ್ರು. ಸೊ ಲುಕ್ ಫೈನಲೈಸ್ ಮಾಡೋಕ್ಕೆ ನಾವು ಕ್ಲೋಸ್ ಟು 3 months ತೊಗೊಂಡಿದ್ದೀವಿ ಅನ್ಸುತ್ತೆ. ಅಂದರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ದ ಕ್ಯಾರೆಕ್ಟರ್ ಬರಬೇಕಾಗಿತ್ತು. ಇದು ಬರೀ ಒಂದೇ ಶೇಡಿನ ಕ್ಯಾರೆಕ್ಟರ್ ಅಲ್ಲ. ನೀವು ನೋಡಿದ್ರೆ ಕಮಲ್ ಹಾಸನ್ ಅವರು ಯಾವುದೋ ಒಂದು ಶೇಡಿನ ಕ್ಯಾರೆಕ್ಟರ್ನ ಇಡೀ ಫಿಲಮ್ ಅಲ್ಲಿ ಮಾಡಿದ್ದಾರೆ. ಶಿವ ಕಾರ್ತಿಕೇಯನ್ ಅವರು ಒಂದೇ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ಇಲ್ಲ ನರ್ಸ್ ಗೆಟಪ್ ಮಾಡಿದ್ದಾರೆ, ಅಥವಾ ಯಾರೋ ಒಬ್ರು 1-2 ಸೀನಲ್ಲಿ ಮಾತ್ರ ಆ ಪಾತ್ರ ಮಾಡಿ ಹೋಗಿದ್ದಾರೆ. ಈ ಥರದ್ದು ಬೇರೆ ಒಂದು ಇಡೀ ಸಿನಿಮಾ ಕ್ಯಾರೆಕ್ಟರ್ ಕ್ಯಾರಿ ಆಗಬೇಕು. ಪ್ಲಸ್ ಹೀರೋಯಿನ್ ಆಗಿ ಈಕೆ ಸಕ್ಸೆಸ್ ಆಗಬೇಕು ಅಂದರೆ ಬೇರೆ ಬೇರೆ ಸಿನಿಮಾಗಳನ್ನು ತೋರಿಸ್ಬೇಕಲ್ಲ ನಾವು. ಸೊ ಅದನ್ನೆಲ್ಲ ಹೇಗೆ ಮಾಡೋದು? ಹೌದು, ಕೆಲವು ಫೈಟಿಂಗ್ ಸೀನ್ಸ್ಗಳೆಲ್ಲ ಇದೆ. ಹಿಂಗೆ ಹೌ ಡು ಯು ಮೇಕ್ ಶ್ಯೂರ್ ದಟ್ ಇಟ್ ಇಸ್ ಬಿಲೀವಬಲ್ ದಟ್ ಶಿ ಇಸ್ ದ ಸೂಪರ್ ಸ್ಟಾರ್? ಅದ್ರ ಮೇಲೆ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ. ಸೊ ಫೈನಲ್ ಆಗಿ ಒಂದು ರೊಟೀನಿಗೆ ಬಂದ್ವಿ ನಾವು. ಬಟ್ ಒಂದು ಫುಲ್ ಬಾಡಿ ಶೇವ್, ಒಂದು ಬೇಸ್ ಲೇಯರು, ಮೇಕಪ್, ಆಮೇಲೆ ಕಾಸ್ಟ್ಯೂಮಲ್ಲೂ ನ್ಯೂಯಾನ್ಸಸ್ ಇರ್ತಾ ಇತ್ತು. ಆಮೇಲೆ ಅದರ ಮೇಲೆ ಫೈನಲ್ ಟಚಸ್ಸು, ಮೇಕಪ್ ಆ್ಯಂಡ್ ವಿಗ್. ಸೊ ಒಂದು 4 6 ಗಂಟೆ ಕಾಲದ ಮಿನಿಮಮ್ ಕೆಲಸ ಇರ್ತಾ ಇತ್ತು ನಮಗೆ. ಅದಷ್ಟನ್ನು ಮಾಡ್ಕೊಂಡು ನಾವು ಸೆಟ್ಟಿಗೆ ಹೋದ್ಮೇಲೆ ಆ್ಯಕ್ಟಿಂಗ್ ಎಲ್ಲ ಮಾಡಿಬಿಟ್ಟು ಜೋಶಲ್ಲಿ ಕಟ್ ಅಂದ ತಕ್ಷಣ ಇಡೀ ಸೆಟ್ ಒಂದು ಕೆಲಸ ಇರ್ತಿತ್ತು. ಏನಿರ್ಬೋದು? ಏನು ಕೆಲಸ? ನನ್ನ ನೇಲ್ಸ್ ಹುಡ್ಕೊ. I felt the most powerful as Rani at that moment. Cut ಅಂತ ನೇಲ್ಸು ಅದೆಲ್ಲನೂ ನೆನ್ಸುಡುತ್ತೆ. So lot of interesting things are coming out because of that. ಬಟ್ ಇದಾದ್ಮೇಲೆ ಚಂದನ ಅಂತ ಇನ್ನೊಬ್ಬರು ಮೇಕಪ್ ಆರ್ಟಿಸ್ಟ್ ಬಂದರು. ಅವರು ಸಾಕಷ್ಟು ದಿನ ನಮ್ಮ ಜೊತೆ ಕೆಲಸ ಮಾಡಿದ್ರು. ಈ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೂ ಈ ಸಿನಿಮಾದಲ್ಲಿ ಮೇಕಪ್ನ ಕೆಲಸ ಆಗಿದೆ. ಅಂದ್ರೆ ಯಾವ ಹಂತಕ್ಕೆ ನಾವು ಮೇಕಪ್ನ ನೈಜವಾಗಿ ಮಾಡೋಕ್ಕಾಯ್ತೋ ಅದನ್ನ ಮೀರಿ ಕೆಲವು ಸೀನ್ಗಳಲ್ಲಿ ಪರ್ಫೆಕ್ಷನ್ ಬೇಕಾದಾಗ ಡಿಜಿಟಲ್ ಮೇಕಪ್ ಅಂತಲೂ ಮಾಡಿದ್ದಾರೆ. ಸೊ ದೇರ್ ಇಸ್ ಡಿಜಿಟಲ್ ಮೇಕಪ್ ವಿಚ್ ಹ್ಯಾಸ್ ಎನ್ಹಾನ್ಸ್ಡ್ ದ ವಿಜುವಲ್ ಆಫ್ ದ ಫಿಲ್ಮ್. ಸೊ ನೀವು ಅದನ್ನ ನೋಡಿದಾಗ ನಿಮ್ಗೆ ಎಲ್ಲಿಗೂ ಅನ್ನಿಸ್ಬಾರ್ದು, ಯಾವುದು ಕುಂದುಕೊರತೆ ಕಾಣಬಾರ್ದು ಅನ್ನೋದಕ್ಕೋಸ್ಕರ ಆ ಸ್ಟೆಪ್ಪನ್ನು ತೊಗೊಂಡಿದ್ವಿ, ವಿಚ್ ಇಸ್ ಯುನೀಕ್ ಪ್ರಾಸೆಸ್. ಆಕ್ಚುಲಿ ಇಂಡಿಯಾದಲ್ಲಿ ಸಾಕಷ್ಟು ನಾವು ಮಾಡಿಲ್ವೇನೋ, ಅಥವಾ ಕರ್ನಾಟಕದಂತೂ ಹೆಚ್ಚು ಜನ ಇದನ್ನು ಮಾಡಿಲ್ಲ. ಅದನ್ನ ಅಳವಡಿಸುವಂಥ ಪ್ರಯತ್ನ ಮಾಡಿದ್ವಿ. ಓಕೆ. ಸೊ ಶ್ರೀವತ್ಸ್ ಅವರು ಇಬ್ಬರ ಜೊತೆಗೂ ಕೆಲಸ ಮಾಡಿದ್ದೀರಾ. ಇವಾಗ ರಾಜನ ರಾಣಿಗೆ ಕನ್ವರ್ಟ್ ಮಾಡೋದೇ ನೀವು. ಒಂದಷ್ಟು ಫನ್ ಮೆಮೊರೀಸ್ಗಳು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಆಬ್ವಿಯಸ್ಲಿ. ಸೊ ನಿಮ್ಮ ಒಂದು ಬೆಸ್ಟ್ ಮೆಮೊರೀಸ್ ವಿತ್ ರಾಣಿ ಅಂದರೆ ಯಾವುದು? ರಾಣಿ ಜೊತೆ ಇರೋದೇ ಬೆಸ್ಟ್ ಮೆಮೊರೀಸ್. ಯಾಕಂದರೆ ಮೆಮೊರೀಸ್ ಮಾಮೂಲಿ ಸಾಂಗು ಗಿಂಗಿಂತ ಹೆಚ್ಚಾಗಿ ಆ ಸಿಚುಯೇಷನಲ್ಲಿ ಪ್ರಾಬ್ಲಮ್ಗಳಾಗತ್ತೆ. ಎಸ್. ಅಂದರೆ ಇವರು ಮೇಂಟೈನ್ ಮಾಡೋದು, ಅಥವಾ ಈ ರಾಣಿ ಸಡನ್ನಾಗಿ ರಾಜ ಆಚೆ ಬಂದ್ಬಿಡೋದು, ಅನಿಯನ್ ಥರ. ಓಕೆ. ಅದೆಲ್ಲ ಫಸ್ಟ್ ರಿಯಾಕ್ಟ್ ಮಾಡ್ತೀನಿ ನಾನು, ಅದು ಮರೆಯೋಕ್ಕೆ ಆಗಲ್ಲ.
ಓಕೆ, ದಿಸ್ ಇಸ್ ದ ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಓಕೆ, ಸೊ ಒಂದು ಸೀನ್ ಅವ್ರ ಮೇಲೆ ಒಂದು ಗ್ಯಾಂಗ್ ರೇಪ್ ಸೀನ್ ಒಂದಿದೆಯಲ್ಲ, ಟ್ರೈಲರ್ ಅಲ್ಲಿ ತೋರಿಸಿದೀರಾ, ಅದು ಇವ್ರು ಇಮ್ಯಾಜಿನ್ ಮಾಡೋದು ಅಂತ. ಅದು ಯಾವಾಗಲೂ ಭಯ ಇರುತ್ತಲ್ಲ, ಇವ್ರ ಇಮ್ಯಾಜಿನೇಷನ್ ಈ ತರ ಆಗ್ಬಿಟ್ರೆ ತಲೆ ಕೆಡ್ಸ್ಕೊಬೇಡ, ನಾನು ಇದನ್ನೇ ಅಂತ ಹೇಳ್ತಾ ಇರ್ತೀನಿ. ಬಟ್ ಅವ್ರ ಮೈಂಡ್ ಅಲ್ಲಿ ಒಂದು ಬರುತ್ತೆ, ನಿಜವಾಗ್ಲೂ ಸಪೋರ್ಟ್ ಮಾಡಲ್ಲ, ಹೆಲ್ಪ್ ಮಾಡಲ್ಲ ಅಂತ. ಅದು ಬಟ್ ಅಲ್ಟಿಮೇಟ್ಲಿ ನೀವು ಸಪೋರ್ಟಿಗೆ ಹೋಗಲ್ವಲ್ಲ ಆಮೇಲೆ? ಅದು ಡ್ರೀಮ್ ಅಲ್ಲಿ ಅಷ್ಟೇ. ಫುಲ್ ಫಿಲಮ್ ನೋಡಿ ಹೇಳ್ಬೇಕು. ಟ್ರೈಲರ್ ನೋಡಿ ಡಿಸೈಡ್ ಮಾಡಬೇಡಿ ಅಂತ ಹೇಳ್ತೀರಾ. ಓಕೆ ಸರಿ, ಹಾಗಾದ್ರೆ ಅದು ಸರ್, ಈಗ ಸಿನಿಮಾದ ಒಳಗಡೆ ಒಂದು ಸಿನಿಮಾ ಮಾಡ್ತಾ ಇರೋದು ನೀವು. ಸೊ ಈ ಸಿನಿಮಾದ ಮುಖಾಂತರ ಚಿತ್ರರಂಗದ ಒಂದಷ್ಟು ಸಮಸ್ಯೆಗಳನ್ನ ತೋರಿಸೋ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಆ ಥರ ಏನಿಲ್ಲ. ಆ ಥರ ಚಿತ್ರರಂಗ ಸಮಸ್ಯೆಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಟೋಟಲ್ ಆಗಿ ಎಲ್ಲ ಕತೆಗೆ ಏನ್ ಬೇಕು, ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಿದ್ದು, ಪೇರೆಂಟ್ಸ್ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು, ಈಗ ಆ ಥರ ಎಲ್ಲರೂ ಪ್ಯಾಷನ್ಗೆ ಸಂಬಂಧಪಟ್ಟಿದ್ದು. ಅದರಲ್ಲೊಬ್ಬ ಡೈರೆಕ್ಟರ್ ಇರ್ತಾನೆ, ಅವನು ಆ ಹೀರೋಯಿನ್ನ ಲವ್ ಮಾಡೋಕ್ಕೆ ಶಟ್ ಮಾಡ್ತಾನೆ, ಅವ್ನಿಗೆ ಗೊತ್ತೇ ಇಲ್ಲ ಇವರು ಹುಡುಗ ಅಂತ. ಸೊ ಅವನ ಕತೆ ಏನಾಗುತ್ತೆ, ಇವರಿಬ್ರು ಫ್ರೆಂಡ್ಶಿಪ್ ಏನಾಗುತ್ತೆ, ಆಮೇಲೆ ಅವರಿಬ್ರು ಲವ್ ಏನಾಗುತ್ತೆ. ಸೊ ಬೇರೆ ಬೇರೆ ಡೈಮೆನ್ಷನ್, ಅಂದರೆ ಒಂದು ಈಗ ನಾವೇನೇ ಮಾಡಿದಾಗ ಅದು ಸುತ್ತ ಒಂದು ಲೈಫ್ ಕಟ್ಕೊಳ್ತಾ ಹೋಗುತ್ತೆ ಅಲ್ವಾ. ಈಗ ಸುಮ್ಮನೆ ಏನೇ ಒಂದು ಪ್ಯಾಷನ್ ಅಂತ ಏನು ಹೀರೋಯಿನ್ ಆಗೋಕ್ಕೆ ಅಂತ ಹೊರಟುಬಿಟ್ಟ, ಅದ್ರ ಜೊತೆಗೆ ಎಷ್ಟೊಂದು ಕಟ್ಕೊಂಡ್ಬಿಡುತ್ತೆ ಲೈಫು. ಯಾರೋ ನಮ್ಗೆ ಸಪೋರ್ಟ್ ಮಾಡಿದವರು ನಮ್ಮ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರದ್ದು ಏನೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇನ್ಯಾರೊಬ್ರು ಬಂದು ಸಿಗ್ತಾರೆ, ಅವರು ಇನ್ನೇನೋ ಕ್ರಿಯೇಟ್ ಮಾಡ್ಕೋತಾರೆ. ಸೊ ಲೈಫ್ ಹಾಗೆ ಪ್ರತಿಯೊಬ್ಬರೂ ಸೇರಿಸ್ತಾ ಹೋಗುತ್ತೆ. ಆ ಸೇರಿಸಿದಾಗ ಅದರಿಂದ ಏನೇನು ಕಾಮಿಡಿ ಬರುತ್ತೆ, ಅದರಿಂದ ತಾನಾಗೆ ಕತೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಒಂದು ಕ್ರಾಫ್ಟ್ ಮಾಡ್ತೀವಿ, ಒಂದು ಎಂಡಿಂಗು ಅಂತೆಲ್ಲ ಕೊಡ್ತೀವಿ. ಆ ಥರ ಇಟ್ಸ್ ರಿಲೇಟೆಡ್ ಟು ಫುಲ್ ಲೈಫು, ನಾಟ್ ಫಿಲಮ್ ಇಂಡಸ್ಟ್ರಿ. ಓಕೆ, ಸೊ ಈಗ ದೀಪಕ್ ಸರ್, ಈ ಸಿನಿಮಾದಲ್ಲಿ ಒಬ್ಬ ಹೀರೋ ಆಗಕ್ಕಂತ ಬಂದವನು ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿ ಕೊನೆಗೆ ಏನಾಗಬಹುದು ಅಂತ ರೋಲ್ನ ಪ್ಲೇ ಮಾಡ್ತಾ ಇದ್ದೀರಾ. ಸೊ ನೀವು ಏನಾಗಬೇಕು ಅಂತ ಇಂಡಸ್ಟ್ರಿಗೆ ಬಂದ್ರಿ, ಇವತ್ತು ಏನಾಗಿದ್ದೀರಾ, ನಿಮ್ಮ ಡ್ರೀಮ್ಸ್ಗಳೆಲ್ಲ ಫುಲ್ಫಿಲ್ ಆಗಿದೆಯಾ? ಖಂಡಿತ ಐ ಬಿನ್ ಅ ವೆರಿ ಲಕ್ಕಿ ಆ್ಯಕ್ಟರ್ ಓಕೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಯಾವಾಗ ನನಗೆ ಕಲಿಕೆ ಆಗಬೇಕು ಅಂತ ಇತ್ತು, ಅವಾಗೆಲ್ಲ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ಮಿಸ್ಟರ್ ರಾಣಿ ಸಚ್ ಅದು. ಯಾಕೆಂದರೆ ಈ ಥರ ವಿಭಿನ್ನವಾದ ಪಾತ್ರ ಮಾಡಬೇಕು ಅಂದರೆ ಅದು ಕಲಿಕೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಾನು ಕೆಲಸ ಮಾಡ್ತಾ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಈಗ ಕಿರುತೆರೆನಲ್ಲಿ ಬೇರೆ ಥರದ ಪಾತ್ರ, ಅಥವಾ ನಾಟಕಗಳಲ್ಲಿ ಬೇರೆ ಥರ ಪಾತ್ರ, ಇಲ್ಲಿ ಬಿಗ್ ಸ್ಕ್ರೀನಲ್ಲಿ 11ನೇ ಸಿನಿಮಾ, ಬಟ್ಸ್ ವೆರಿ ಡಿಫ್ರೆಂಟ್ ರೋಲ್. ಸೊ ಐ ಹ್ಯಾವ್ ಬಿನ್ ವೆರಿ ಲಕ್ಕಿ ಟು ಗೆಟ್ ವೆರಿ ಇಂಟ್ರೆಸ್ಟಿಂಗ್ ಪೀಪಲ್ ಟು ವರ್ಕ್ ವಿತ್ ಅಂತ ನನಗೆ ಅನ್ಸುತ್ತೆ. ಆ ಟೀಮ್ ಚೆನ್ನಾಗಿದ್ದಾಗ ನಾವು ಆ ಥರ ರಿಸ್ಕ್ ತೊಗೊಳಕ್ಕೆ ಸಾಧ್ಯ. ಸೊ ಆ ರಿಸ್ಕನ್ನು ತೊಗೊಳಕ್ಕೆ ಧೈರ್ಯ ಕೊಟ್ಟಿರೋರಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಓಕೆ, ಸೊ ನಮ್ಮ ಪಾರ್ವತಿ ಮೇಡಮ್ಗೆ ಕೊನೆಗೆ ಇದು ರಾಣಿ ಅಲ್ಲ ರಾಜ ಅಂತ ಗೊತ್ತಾಗುತ್ತಾ ಸಿನಿಮಾದಲ್ಲಿ? ಗೊತ್ತಾದ್ಮೇಲೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ? That I can't reveal. Very, very important parts of the movie. Okay. For that you have to watch. We have revealed so much. Yeah, okay. So ಒಂದು ಟ್ರೈಲರ್ ಅಲ್ಲಿ ನಿಮಗೆ ಒಂದು ಲಿಪ್ ಲಾಕ್ ಸೀನ್ ಇರುತ್ತೆ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಹುಡುಗ ಅಂತಾನೆ ಫೀಲ್ ಮಾಡಿದ್ರೆ ಅಥವಾ ಹುಡುಗಿ ಅಂತ ಫೀಲ್ ಮಾಡಿದ್ರಾ ಅಂತ? I was imagining that character, being in that character, right? Okay. So I was Deepika and that was Rani. That's all. Yeah, so I imagined that as Rani. So obviously it was very, very odd, and it's not like I've done this kind of scenes in any movies before, so it was also little like, you know what you said, there's so many actors, so many audience, so many juniors in that scene, right? We had a big audience. So some of them thought Rani is actually a girl. Okay. Many people didn't know Deepak is Rani. Because they've just come for that one scene, right? They don't know the story. Yeah. So people are also shocked. Okay. So it was challenging. But as an actor, when you try imagining being the character, I think it was, they also convinced me. Initially I was shy. So then they told me and made me realize that it's very important for the movie. Yes. And that's the twist of the movie also. So a lot of things happen. That is the reason. So yes, it was not very easy, but for me it was Rani. Yes. Okay. So ನಿಮ್ಮದು ತಯಾರಿ ಹೇಗಿತ್ತು ಸರ್ ಈ ಮೂವಿಗೆ ಅಂತ? ನಮ್ಮದು ತಯಾರಿ ಅದೇ ತುಂಬ ಶೇಡ್ಸ್ಗಳಿದೆ, ಅದಕ್ಕೆ ತಯಾರಿ ಬೇಕಿತ್ತು. ತುಂಬ ಶೇಡ್ಸ್, ಆಮೇಲೆ ತುಂಬ ರಿಚ್ ಆಗೋದು, ಆಮೇಲೆ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನು ರಾಜಾರಾಣಿ ಏನು ಟ್ರಾನ್ಸಿಷನ್ ಇದೆ, ನಂದು ಅದೇ ಥರ ಟ್ರಾನ್ಸಿಷನ್ ಇದೆ. ಅವ್ರಿಗೆ ಕತೆ ಜೊತೆಗೆ ಕತೆಗೂ ಬ್ಲೆಂಡ್ ಆಗಬೇಕು, ಆಮೇಲೆ ಕ್ಯಾರೆಕ್ಟರ್ ಜೊತೆನೂ ವರ್ತಿಸ್ಬೇಕು, ಅದ್ರ ಮಧ್ಯೆ ನಾನೇನಾದ್ರು ಡಿಫ್ರೆಂಟ್ ಮಾಡಬೇಕು. ಇದು ಮೂರು ಆಗಿ ಅದು ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ. ಓಕೆ, ದಟ್ಸ್ ರಿಯಲಿ ಸೂಪರ್. ಸೊ ಎನಿಹೌ ಈಗ Feb 7ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮದೇ ಸ್ಟೈಲಲ್ಲಿ ಆಡಿಯನ್ಸ್ನ ಚಿತ್ರರಂಗಕ್ಕೆ ಕರೆಯೋದಾದರೆ ಹೇಗೆ ಕರೀತೀರಾ ನೀವೆಲ್ಲರೂ ಅಂತ?
ಎಲ್ರಿಗೂ ನಮಸ್ಕಾರ. ಇದೇ ಫೆಬ್ 7ನೇ ತಾರೀಕು ಒಂದು ನಗೆಯ ಹಬ್ಬ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಮಿಸ್ಟರ್ ರಾಣಿ ಈ ಸಿನಿಮಾದಲ್ಲಿ ನಾನು ರಾಜ ಆ್ಯಂಡ್ ರಾಣಿ 2 ಆ್ಯಕ್ಟಿಂಗು ಮಾಡಿದ್ದೀನಿ. ನೀವೆಲ್ಲರೂ ನನ್ನನ್ನು ಲಕ್ಷ್ಮೀ ನಿವಾಸದಲ್ಲಾಗಲಿ ಅಥವಾ ನನ್ನ ಬೇರೆ ಬೇರೆ ಪಾತ್ರಗಳಲ್ಲಾಗಲಿ ಪ್ರೀತಿ ತೋರಿಸಿದ್ದೀರ. ಈ ಪಾತ್ರನ ನಾನು ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ಪ್ರೀತಿಯಿಂದ ಮಾಡಿದ್ದೀನಿ. ನೀವೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಹೇಳಬೇಕು. ನಾನು ಕಾಯ್ತಾ ಇರ್ತೀನಿ, ಬನ್ನಿ. ಓಕೆ, ಎಸ್ ಮೇಡಮ್, ನೀವು ಕನ್ನಡದಲ್ಲಿ ಪ್ಲೀಸ್ ಜಸ್ಟ್ 2 to 3 ಲೈನ್ಸ್ ಹೆಲ್ಪ್ ಮಾಡಿ. ಎಲ್ರಿಗೂ ನಮಸ್ಕಾರ. 1 ಲೈನ್. ಓಕೆ. ಇದೇ ಫೆಬ್ 7ನೇ ತಾರೀಕು ನಮ್ಮ ಸಿನಿಮಾ ಮಿಸ್ಟರ್ ರಾಣಿ ರಿಲೀಸ್ ಆಗುತ್ತೆ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಓಕೆ, ಮಧು ಸರ್ ಹೇಳ್ಬಿಡಿ. ಮಂಜು, ಫೆಬ್ರವರಿ 7th ಒಂದು ಫನ್ ಫೀಲ್ಡ್ ಎಂಟರ್ಟೈನರ್ ಸಿನಿಮಾ. ಆರಾಮ್ಸೆ ಬಿಂದಾಸಾಗಿ ಬಂದು ನಕ್ಕೊಂಡು ಖುಷಿಯಾಗಿ ಹೋಗ್ಬೋದು. ಓಕೆ. ಸೊ ಈಗ ನಮ್ದೇನಂದರೆ ಒಂದು 150 ಜನ ಪ್ರೊಡ್ಯೂಸರ್ಸ್ ನಮ್ಮ ಮೂವಿಗೆ. ಸೊ ಆ 150 ಜನ ಪ್ರೊಡ್ಯೂಸರ್ಸಿಂದ ನಾವು ಒಂದು ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸು, ಅವರಿಗೆಲ್ಲ ನಾವು ಫಿಲಮ್ನ ಶೋ ಮಾಡಿದ್ದೀವಿ ಆಲ್ರೆಡಿ. ಓಕೆ. ಸೊ ಇದುವರೆಗೆ ನಮ್ಮ ಮೂವಿನ ಆಲ್ಮೋಸ್ಟ್ 2000 ಜನ ನೋಡಿದ್ದಾರೆ. ನೋಡಾಗಿದೆ ಆಲ್ರೆಡಿ. ಅಂದರೆ 10 ಶೋ ಮಾಡಿದ್ದೀವಿ ನಾವು. ಬ್ಯಾಂಗ್ಳೂರು ಮತ್ತು ಹೈದರಾಬಾದಲ್ಲೂ ಕೂಡ 1-2 ಶೋ ಮಾಡಿದ್ವಿ. ಸೊ ಮಾಡಿದ ಉದ್ದೇಶ ಏನಂತಂದರೆ ನಮಗೆ ಫೀಡ್ಬ್ಯಾಕ್ ಬೇಕಾಗಿತ್ತು. ಸೊ ಈಗ ನಮ್ಮ ಮೂವಿ ಪ್ರೊಡ್ಯೂಸ್ ಮಾಡಿದವರಲ್ಲಿ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸು, IT-BT ಪೀಪಲ್ಲು, ಬೇರೆ ಅವರೆಲ್ಲ ಸೇರಿ ಮಾಡಿದ್ದಾರೆ. ಅವ್ರ ಮಕ್ಕಳುಗಳು, ಅವ್ರ ಫ್ಯಾಮಿಲಿ, ಸಿಸ್ಟರ್ಸ್, ಬ್ರದರ್ ಎಲ್ಲ ಕರ್ಕೊಂಬಂದರು. ಸೊ ನಮ್ಗೆ ಎಲ್ಲ ಒಂದು ಏಜ್ ಗ್ರೂಪ್ ಅವರು, ಎಲ್ಲ ಥರ ಮೆಂಟಾಲಿಟಿ ಇರೋರ್ದು ಒಂದು ಫೀಡ್ಬ್ಯಾಕ್ ಸಿಕ್ತು. ಆ ಫೀಡ್ಬ್ಯಾಕು ಇಂದ ನಮಗೆ ತುಂಬ ಏನೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ತು. ಸೊ ಈಗ 10 ಶೋ ಆಗೋಷ್ಟರಲ್ಲಿ ನಾವು ಸಾಕಷ್ಟು ಚೇಂಜಸ್ಗಳು, ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನಿದೆ ಮಾಡಿಕೊಂಡು, ಸೊ ಅವರ ಕೊಟ್ಟಂಥ ಫೀಡ್ಬ್ಯಾಕಿಂದನೇ ಇವತ್ತು ನಮ್ಮ ಮೂವಿಗೆ ಇನ್ನೂ ಗ್ರಿಪ್ ಬಂದಿದೆ. ಸೊ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಲೂಸ್ ಎಂಡಿಂಗ್ಸ್ ಇದ್ದರೆ ಅಥವಾ ಆ ಥರದ್ದು ಏನೇ ಇದ್ರೂ ಕೂಡ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಮ್ಮ ಮೂವಿ ಇದು ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಏನಾಯ್ತು ಅಂತಂದರೆ ತುಂಬ ಜನ ಸ್ಟೂಡೆಂಟ್ಸ್ಗಳು ಎಲ್ಲ ಅವ್ರ ಮಕ್ಕಳುಗಳು, ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಮೂವಿ ನೋಡಿದರು. ಆ ಟೈಮಲ್ಲಿ ಏನಾಯ್ತು ಅಂತಂದರೆ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮೂವಿ ಈ ಥರ ಇರಬಹುದು ಅಂತ. ಅವ್ರು ಸುಮ್ಮನೆ ಬಂದಿದ್ರು ಪೇರೆಂಟ್ಸ್ ಜೊತೆಗೆ. ಅವರು ಆಮೇಲೆ ಬಂದು ಏನು ಹೇಳಿದ್ರು ಅಂತಂದರೆ, ಈಗ ನಿಮ್ಮ ಮೂವಿನಲ್ಲಿ ಈಗ ಆ್ಯನಿಮೇಷನ್ನು ಎಲ್ಲ ಒಳ್ಳೆ ಹಾಲಿವುಡ್ ಲೆವೆಲಲ್ಲಿದೆ, ತುಂಬ ಜನ ಯಂಗ್ಸ್ಟರ್ಸ್ ಇಷ್ಟಪಡ್ತಾರೆ, GTA ಗೇಮ್ ಅಂತ ಇದೆ, 5 ಲೆವೆಲಲ್ಲಿದೆ, ಹಂಗೆ ಏನೇನೋ ಹೇಳಿದ್ರು. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ದು ಏನಂದರೆ, ಸರಿ ನಾವು ಹೇಳಿದ್ವಿ ಹಂಗಾರೆ ನೀವೆಲ್ಲ ನಿಮ್ಮ ಸ್ಟೂಡೆಂಟ್ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಬನ್ನಿ ಅಂತ. ಅವರು ಇಲ್ಲ, ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ, ಇವಾಗ ಎಲ್ಲರೂ OTTನಲ್ಲಿ ನೋಡ್ತಾರೆ, ಎಲ್ಲ ಮೊಬೈಲಲ್ಲೇ ನೋಡ್ತಾರೆ, ನೆಕ್ಸ್ಟು ಇದರಲ್ಲಿ ಬರುತ್ತೆ, ಇನ್ಸ್ಟಾಗ್ರಾಮ್ ಇದರಲ್ಲಿ ಟೆಲಿಗ್ರಾಮಲ್ಲಿ ಬರುತ್ತೆ, ಸೊ ಯಾರೂ ಸುಲಭ ಅಲ್ಲ, ಮತ್ತೇನು ಮಾಡೋಣ ಅಂತ. ಮೇನ್ ಪ್ರಾಬ್ಲಮ್ ಏನಂತಂದರೆ, ಈಗ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗೆ ಹೋಗಿ ಹೇಳಿದ್ರೆ ಅವ್ರೇನು ಹೇಳ್ತಾರೆ, ನಾವು ಹೇಳ್ತೀವಿ ಮಚ್ಚ ಸಖತ್ತಾಗಿದೆ ಮೂವಿ, ಫುಲ್ ಕಾಮಿಡಿ, ಎಲ್ಲ ಸ್ಟ್ರೆಸ್ ಹೋಗುತ್ತೆ, ಹಂಗೆ ಅಂತ ಹೇಳಿದ್ರೆ ಹೋಲ್ ಕ್ಲಾಸ್ ಬಂಕ್ ಮಾಡಿ ಬರ್ಬೋದು. ಆದರೆ ಎಲ್ಲ ಫಸ್ಟ್ ಕೇಳೋದೇ ಟಿಕೆಟ್ ಪ್ರೈಸ್ ಎಷ್ಟು ಅಂತ. ಸೊ ನಿಮ್ದು ಯಾವಾಗ 250 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಅಂತ ನೋಡ್ತಾರೆ, ಅದರಲ್ಲಿ 3/4 ಜನ ಬರಲ್ಲ, ಎಲ್ಲ ಫಿಕ್ಸ್ ಆಗ್ತಾರೆ. ನೆಕ್ಸ್ಟ್ ಇದು ಖಂಡಿತ ಟೆಲಿಗ್ರಾಮಲ್ಲಿ ಬರುತ್ತೆ ಅಂತ ಲಿಂಕ್ ಹುಡುಕ್ತಾ ಇರ್ತಾರೆ, ಅವ್ರು ಅದರಲ್ಲೇ ನೋಡ್ಕೋತಾರೆ. ಮತ್ತು ನಾವೇನು ಮಾಡಬೇಕು ಅಂತಂದರೆ, ಅವ್ರು ಹೇಳಿದ್ರು ಬುಕ್ ಮೈ ಶೋನಲ್ಲಿ ನೀವೆಲ್ಲ ನೋಡಲ್ವಾ, ಈಗ ನಾವೆಲ್ಲ ನೋಡ್ತೀವಿ, ಚೆನ್ನೈನಲ್ಲಿ, ಆಂಧ್ರದಲ್ಲಿ, ಎಲ್ಲ ಕಡೆ ಟಿಕೆಟ್ ರೇಟ್ಸು 70 ರೂಪಾಯಿ, 60 ರೂಪಾಯಿ ಮಲ್ಟಿಪ್ಲೆಕ್ಸಲ್ಲಿದೆ, ಅದಕ್ಕೇನೆ ಜಾಸ್ತಿ ಜನ ಅಲ್ಲಿ ಹೋಗ್ತಾರೆ. ಸೊ ಇಲ್ಲಿ ನಾವು ಈಗ ದೊಡ್ಡ ಏನು ಟೈಟಾನಿಕ್ ಮೂವಿ ಏನು ಮಾಡಿಲ್ಲ, ಸೊ ನಾವು ಸಣ್ಣ ಪುಟ್ಟ ಮೂವಿ ಮಾಡಿದಾಗ ಪ್ರೈಸು ಕೂಡ ಒಂದು ಲೆವೆಲಲ್ಲಿ ಇರಬೇಕು, ಆವಾಗ ಜಾಸ್ತಿ ಜನ ಅಟ್ರಾಕ್ಟ್ ಮಾಡ್ತಾರೆ. ಜಾಸ್ತಿ ಸ್ಟೂಡೆಂಟ್ಸ್ ತುಂಬ ಹಿಂದೆ ಮುಂದೆ ನೋಡಿದಾಗ 99 ರೂಪೀಸ್ ಅಂದರೆ ಯಾರು ಯೋಚನೆ ಮಾಡೋದು ಅಷ್ಟೊಂದು. 250 ರೂಪಾಯಿ, 300 ರೂಪಾಯಿ ಅಂದರೆ ಅಫ್ಕೋರ್ಸ್ ಎಲ್ಲ ಯೋಚನೆ ಮಾಡ್ತಾರೆ, ಬೆಟರ್ ನಾನು ಮೊಬೈಲಲ್ಲಿ ನೋಡೋದೇ ಬೆಟರ್ ಅಂತ ಅಂದ್ಕೊಂಡು ಅವ್ನು ಸುಮ್ಮನೆ ಆಗ್ತಾನೆ. ಸೊ ಹಾಗಾಗಿ ನಾವು ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ನಾವು ನಮ್ಮ ಡಿಸ್ಟ್ರಿಬ್ಯೂಟ್ರು ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ, KRG ಅವ್ರ ಜೊತೆ ಅವ್ರ ಕನ್ಸೆಂಟ್ ತೊಗೊಂಡು ನಾವು ಈಗ ನಮ್ಮ ಮೂವಿ ಇದನ್ನು 99 ರೂಪೀಸಿಗೆ ಮಾಡೋಣ ಅಂತ ಇದೆ. ಸೊ ಅದು ಅವರೇ ಕೊಟ್ಟಂಥ ಒಂದು ಐಡಿಯಾ, ಬಿಕಾಸ್ ಎ ಲೈಕ್ ದ ಮೂವಿ. ಸೊ ಅದೆಲ್ಲದ್ರ ಜೊತೆಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ, ಅಂದರೆ ಇಷ್ಟೊಂದು ಪ್ರೋಸೆಸ್ ಮಾಡಿದ್ದೀವಲ್ವಾ, ಜನರಿಗೆ ತೋರಿಸಿ ಮಾಡಿ ಅವರಿಂದ ಒಂದು ಅಪ್ರಿಸಿಯೇಷನ್ ಸಿಕ್ಕಿ, ಸೊ ಆ ಒಂದು ಕಾನ್ಫಿಡೆನ್ಸಿಂದ ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ. ಸೊ
ನಾವು ಏನು ಹಾನೆಸ್ಟಾಗಿ ಮಾಡಿದ್ದೀವಿ. ಸೊ ಅವ್ರು ಮೊಬೈಲಲ್ಲಿ ನೋಡ್ತಾರಾ, OTTನಲ್ಲಿ ನೋಡ್ತಾರಾ, ಥಿಯೇಟ್ರಲ್ಲಿ ನೋಡ್ತಾರಾ, ಅದನ್ನು ಅವರೇ ಚೂಸ್ ಮಾಡ್ತಾರೆ. ಸೊ ನಾವೇನು ಬುದ್ಧಿವಾದ ಹೇಳೋ ಸ್ಥಿತಿನಲ್ಲಿ ಇಲ್ಲ, ಅವ್ರು ಕೇಳೋ ಸ್ಥಿತಿನಲ್ಲೂ ಇಲ್ಲ, ಅದೆಲ್ಲ ಮೀರಿ ಹೊರಟೋಗಿದೆ ಇವತ್ತು. ಸೊ ಅದು ಅವ್ರವ್ರ ಹಾನೆಸ್ಟಿಗೆ ಬಿಟ್ಟಿದ್ದು. ಈಗ ನಾವೊಂದು ಎಲ್ಲರೂ ಸೇರಿ ಒಂದು ಸುಂದರವಾದ ಕಲಾಕೃತಿ ಮಾಡಿದ್ದೀವಿ, ಒಂದು ಎಕ್ಸಿಬಿಷನಲ್ಲಿ ಇಟ್ಟಿದ್ದೀವಿ. ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಮನೆಗೆ ತೊಗೊಂಬರ್ಬೋದು, ಅಥವಾ ಕದ್ಬಿಟ್ಟು ಮನೆಗೆ ತೊಗೊಂಬರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದು ನಿಮ್ಮ ಮಾರಲ್ ಇದಕ್ಕೆ ಬಿಟ್ಟಿದ್ದು ಅಲ್ವಾ. ಸೊ ಅದು ನಾವು ಅವ್ರ ಮಾರಲ್ಗೆ ಬಿಡ್ತೀವಿ. ನಾವು ಮಾಡೋದು ಮಾಡಿದ್ದೀವಿ. ಸೊ ನೀವು ಕದ್ಬಿಟ್ಟು ಟೆಲಿಗ್ರಾಮಲ್ಲೂ ನೋಡ್ಬೋದು, ಏನು ನಾವು ಯಾರು ತಡೆಯೋಕ್ಕೂ ಆಗಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವರ ಗುಡ್ ನೇಚರ್ಗೆ ಬಿಟ್ಟಿದ್ದು. ಒಂದು ಆರ್ಟಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಗುಡ್ ನೇಚರ್ ಇದ್ದವರು ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಆ ಸಪೋರ್ಟ್ ಇಲ್ಲದೇದವ್ರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರು ದೇ ನೋ ಏನು ಮಾಡಬೇಕಂತ. ತುಂಬ ಜನ ಫಿಲಮ್ ಲವರ್ಸ್ ಇದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ನೋಡ್ತಾರೆ. ಆ ಒಂದು ಹೋಪ್ ಇದೆ. ಲೆಟ್ಸ್ ವಿಶ್ ಫಾರ್ ದ ಗುಡ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗಾಗಲೇ ಹೇಳಿರೋ ಹಾಗೆ ಒಂದು ಹಾಸ್ಯ ಕಲಾಕೃತಿಯನ್ನು ಇಟ್ಕೊಂಡು ಒಂದು ಇಡೀ ಚಿತ್ರತಂಡ ಫೆಬ್ರವರಿ 7ನೇ ತಾರೀಕು ಬರಲಿಕ್ಕೆ ರೆಡಿ ಆಗಿದೆ. ಸೊ ಫೆಬ್ರವರಿ 7, ಡೋಂಟ್ ಮಿಸ್ ದ ಡೇಟ್. ಎಲ್ಲರೂ ಕೂಡ ಚಿತ್ರಮಂದಿರಗಳಿಗೆ ಹೋಗಿ ಈ ಚಿತ್ರವನ್ನು ನೋಡೋಣ. ಮಿಸ್ಟರ್ ರಾಣಿಯನ್ನು ನೋಡಿ ನಾವೆಲ್ಲರೂ ಕೂಡ ಹೊಟ್ಟೆ ಹುಣ್ಣಾಗುವವರೆಗೂ ನಗಣ, ಕನ್ನಡ ಸಿನಿಮಾವನ್ನು ಗೆಲ್ಲಿಸೋಣ, ಸಂಭ್ರಮಿಸೋಣ. ಸೊ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಚಾನಲ್ಗೆ ಒಂದಷ್ಟು ವಿಷಯಗಳ ಜೊತೆ ಮಾತಾಡಿದಕ್ಕೋಸ್ಕರ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. Thank you so much.